ಹಾಯ್ ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಮನೆ ಪೂರ್ತಿ ದೀಪ ಹಚ್ಚಿಟ್ಟಿರ್ತಾಳೆ. ರಂಗನಾಥ್ ಅವರು ಹೊಲಕ್ಕೆ ಬಂದು ಏನಮ್ಮ ಮೀನಾ ಮನೆ ತುಂಬ ದೀಪ ಹಚ್ಚಿದ್ಯಾ ಅಂತ ಕೇಳ್ತಾರೆ. ಮೀನಾ ರಮ್ಮನ ಮನೆಗೆ ಜ್ಯೋತಿಷಿಗಳು ಬಂದು ಹೇಳಿದ್ದನ್ನೆಲ್ಲ ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ. ಅಪ್ಪ ಮೀನಾಗೂ ಭಯ ಇರುತ್ತಲ್ವೇನಪ್ಪ, ಅದಕ್ಕೆ ದೀಪ ಹಚ್ಚಿ ಇಟ್ಟಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಆಗಲಿಗೆ ಶಾಂತಿ ಬರ್ತಾಳೆ. ಅಯ್ಯೋ ಏನಿದು ಮನೆ ತುಂಬ ದೀಪ ಹಚ್ಚಿಟ್ಟಿದ್ದೀರಲ್ಲ, ದೀಪಾವಳಿ ಆಗಲೇ ಮುಗ್ದೈತಲ್ಲ ಅಂತಾಳೆ. ಸರಿ ನೀನೆಲ್ಲಿ ಹೋಗಿದೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದನ್ನೇನು ಕೇಳ್ತೀರಾ ಅಂತ ಶಾಂತಿ ಹೇಳ್ತಿರೋವಾಗ, ಸರಿ ಬೇಡ ಬಿಡು ಅಂತ ರಂಗನಾಥ್ ಅವರು ಹೋಗ್ತಿರೋವಾಗ, ನಾನು ಹೇಳೋದನ್ನ ಕೇಳ್ರಿ ಅಂತಾಳೆ ಶಾಂತಿ. ಸರಿ ಹೇಳು ಅಂತಾರೆ ರಂಗನಾಥ್ ಅವರು. ನಮ್ಮ ಮನೆಗೆ ಬಂದಿದ್ರಲ್ಲ ಸ್ವಾಮಿ ಅಮ್ಮ ಅಂತಾಳೆ. ಅದೇ ಫ್ರಾಡ್ ಸ್ವಾಮಿ ಅಮ್ಮ ಅಂತ ಸೂರ್ಯ ಹೇಳ್ತಾನೆ. ಅವ್ರೇನು ಫ್ರಾಡ್ ಅಲ್ಲ ಕಣೋ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆಗ ಸೂರ್ಯ ಮತ್ತೆ ಸರಿ ಹೋಯ್ತು ಬಿಡಪ್ಪ, ಆ ಫ್ರಾಡಮ್ಮ ಮತ್ತೆ ಸಕ್ಕರೆಗೆ ಏನೋ ಹೇಳಿ ಕಳಿಸಿದ್ದಾಳೆ ಅಂತಾನೆ. ಆಗ ಮನೋಜ ಅಲ್ಲಿಗೆ ಬರ್ತಾನೆ. ಲೇ ಅಪ್ಪಿ ನೀನು ಹೇಳೋದು ಮಾತ್ರ ಕರೆಕ್ಟಾಗಿರುತ್ತೆ ಅಂತ ಯಾಕೋ ಅನ್ಕೋತೀಯ? ಅಮ್ಮ ಅಯ್ಯಮ್ಮ ಏನಮ್ಮ ಹೇಳಿದ್ರು ಅಂತಾನೆ. ಅಯ್ಯಮ್ಮ ಹೇಳ್ದಾಗೆ ನಡೀತೆ ಕಣೋ, ದೇವಸ್ಥಾನಕ್ಕೆ ಬಂದಿದ್ರಲ್ಲ ಅವರೆಲ್ಲ ಅದನ್ನೇ ಹೇಳ್ತಾ ಇದ್ರು, ಅಲ್ಲೇನು ನಡೀತೋ ಅದನ್ನೆಲ್ಲ ಹೇಳ್ತಿರೋವಾಗ ಸೂರ್ಯ ಜೋರಾಗಿ ನಗ್ಬಿಡ್ತಾನೆ. ಇದೆಲ್ಲ ದೊಡ್ಡ ವಿಷಯ ಏನಪ್ಪ, ನಮ್ ಲಕ್ಕಿ ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ ಹೋಟೆಲಿರೋದು ಗಂಡು ಮಗುನ ಹೆಣ್ಮಗುನ ಅಂತ. ಸೂರ್ಯ ಹಾಗಂತಿರೋವಾಗ, ಲೇ ನಿಮ್ಮ ಅಜ್ಜಿ ಹೇಳೋದು ಗರ್ಭದಲ್ಲಿರೋದು ಹೆಣ್ಮಗುನ ಗಂಡು ಮಗುನ ಅಂತ, ಆದ್ರೆ ಈ ಅಮ್ಮ ಆ ಹೆಣ್ಣನ್ನ ನೋಡ್ದೇನೆ ಹೇಳ್ತಾರೆ. ಇದು ತುಂಬಾನೇ ದೊಡ್ಡ ವಿಷಯ ತಾನೇ ಅಂತಾಳೆ ಶಾಂತಿ. ಅಮ್ಮ ಅದೆಲ್ಲ ಒಂದು ಫ್ಲೋನಲ್ಲಿ ಹೇಳ್ಬಿಡ್ತಾರಮ್ಮ, ಹೇಗಿದ್ರು ಹೊಟ್ಟೆನಲ್ಲಿ ಒಂದು ಗಂಡು ಮಗುನೋ ಅಥವಾ ಹೆಣ್ಮಗುನೋ ಇಲ್ಲೇಬೇಕಲ್ವಾ. ಅವ್ನು ಹಾಗಂತಿರುವಾಗ ಸೂರ್ಯ ಇದು ಕರೆಕ್ಟ್, ಅವ್ರೇನು ಡಾಕ್ಟರ್ಗಿಂತ ದೊಡ್ಡವರ ಅಂತಾನೆ. ಲೇ ನಿನ್ಗೆಲ್ಲ ಹುಡುಗಾಟಿಕೆನೆ ಕಣೋ, ಅಯ್ಯಮ್ಮ ಯಾರ್ಯಾರಿಗೆ ಏನೇನು ಹೇಳಿದಾರೋ ಅದೆಲ್ಲ ನಡೆದಿದೆ ಗೊತ್ತಾ ನಿನಗೆ? ಶಾಂತಿ ಹಾಗಂತಿರುವಾಗ, ಸರಿ ಶಾಂತಿ ಅವ್ರು ಹೇಳ್ದಾಗೆ ಎಲ್ಲ ನಡೀಲಿ, ಅದಕ್ಕೇನೀಗ ಹಾಗಂತ ರಂಗನಾಥ್ ಅವರು ಕೇಳ್ತಿರೋವಾಗ ಶಾಂತಿ, ನಮ್ಗೆ ಹೇಳಿದ್ರಲ್ಲ ಅದನ್ನ ನೆನ್ಸ್ಕೊಂಡೇ ನಂಗೆ ತುಂಬಾನೇ ಭಯ ಆಗ್ತಿದೆ ರೀ. ಅಯ್ಯಮ್ಮ ನಿಮ್ಮ ಜೀವಕ್ಕೆ ಆಪತ್ತು ಅಂತ ಹೇಳ್ಬಿಟ್ಟಿದಾರಲ್ರಿ. ಶಾಂತಿ ಹಾಗಂತಿರುವಾಗ ಮನೋಜ, ಹೌದಪ್ಪ ಈ ವಿಷಯದಲ್ಲಿ ನಾವು ಕರೆಕ್ಟ್ ಆಗಿರ್ಬೇಕು, ಅನ್ನೋದು ಸ್ವಲ್ಪ ಹೆಡ್ವರ್ಟ್ ಆದ್ರೂ ಕೂಡ ಅದನ್ನ ಸರಿ ಮಾಡೋಕ್ಕಾಗಲ್ಲ ಅಂತಾನೆ. ಆ ಯಮ್ಮನ್ಗೆ ಏನೋ ಶಕ್ತಿ ಇರ್ಬೇಕಪ್ಪ, ಅದಿಲ್ಲ ಅಂದ್ರೆ ಯಾರಪ್ಪ ಅಷ್ಟೊಂದು ಜನ ಹುಡ್ಕೊಂಡು ಬರ್ತಾರೆ ಅವ್ರನ್ನ. ಅವ್ನು ಹಾಗಂತಿರುವಾಗ, ಅದಕ್ಕೆ ರೀ ನನಗೆ ತುಂಬಾನೇ ಭಯ ಆಗ್ತಿದೆ, ಮೊದಲು ಅವಳನ್ನ ಮನೆ ಬಿಟ್ಟು ಆಚೆ ಹಾಕ್ಬಿಡಿ ಅಂತಾಳೆ. ಆಗ ರಂಗನಾಥ್ ಅವರು, ಸರಿ ಬಿಡು ನೀನು ಹೇಳ್ದಾಗೆ ಮೀನಾನ ಮನೆಯಿಂದ ಆಚೆ ಹಾಕ್ತೀನಿ, ಆದರೆ ಮನೆಯಿಂದ ಸೊಸೆನ ಆಚೆ ಹಾಕಿದ್ರು ಅನ್ನೋ ಕೆಟ್ಟ ಹೆಸರು ನನಗೆ ಬೇಡ. ಅದಕ್ಕೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮೀನಾ ಜೊತೆಗೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ ಅಂತಾರೆ. ಆಗ ಸೂರ್ಯ, ಸೂಪರಪ್ಪ ನಾವಿಬ್ರು ಮೀನಾ ಮನೆಗೆ ಹೊರಟೋಗ್ಬಿಡೋಣ ಅಂತಾನೆ. ನೀವಿಬ್ರು ನನ್ನನ್ನು ಬಿಟ್ಟು ಎಲ್ಲೋಗ್ತೀರಾ, ನಾನು ಕೂಡ ಬರ್ತೀನಿ ಅಂತಾನೆ ರವಿ. ಓ ಹಾಗಾದ್ರೆ ನೀನು ಬರ್ತೀಯಾ, 3 ಜನನು ಸೇರಿ ಹೊರಟೋಗ್ಬಿಡೋಣ ಅಂತಾನೆ ಸೂರ್ಯ. ಸಕ್ಕರೆನೋ ಅವ್ರ ದೊಡ್ಡ ಮಗನು ಈ ಮನೆಯಲ್ಲಿ ಸಂತೋಷವಾಗಿ ಇಲ್ಲಿ ಬಿಡು ಅಂತಾನೆ. ಆಗ ಶಾಂತಿ, ನೀನು ಸುಮ್ಮನಿರೋ, ಏನ್ರಿ ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ, ನೀವು ನನ್ನನ್ನು ಬಿಟ್ಟೋಗ್ಬಾರ್ದು ಅಂತ ತಾನೇ ಈ ರೀತಿ ಎಲ್ಲ ಮಾತಾಡ್ತಿರೋದು. ನೀವು ನೋಡಿದ್ರೆ ಅವ್ರಗಳ ಜೊತೆನೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಆಗ ರಂಗನಾಥ್ ಅವರು, ನೀನು ಹೇಳೋದನ್ನ ಕೇಳಿದೆ, ನಿನಗೆ ಸಮಾಧಾನ ಆಗಲಿ ಅಂತಾನೆ ಇದನ್ನೆಲ್ಲ ಹೇಳಿದ್ದು ಅಂತಾರೆ. ಆಗ ರವಿ, ಅಮ್ಮ ನೀವು ಇದನ್ನೆಲ್ಲ ನಂಬೋದನ್ನ ಮೊದಲು ನಿಲ್ಲಿಸಿ, ಅವ್ರು ಹೇಳಿದ್ದು ಯಾವುದು ನಿಜವಾಗ್ಲೂ ನಡೆಯೋಲ್ಲ ಅಂತಾನೆ. ಸಕ್ಕರೆ ಊರು ತುಂಬ ಜ್ಯೋತಿಷಿಗಳು ವಾಸ್ತು ಹೇಳ್ತೀನಿ ಅನ್ನೋರು ಈ ಥರ ಫ್ರಾಡ್ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಸೂರ್ಯ ಹಾಗಂತಿರುವಾಗ ರವಿ, ಅಮ್ಮ ನೀನು ದೇವಸ್ಥಾನಕ್ಕೆ ಹೋಗು, ಪೂಜೆ ಮಾಡಿಸು, ಮನೆಯಲ್ಲೂ ಪೂಜೆ ಮಾಡು, ನಾನು ಬೇಡ ಅನ್ನಲ್ಲಮ್ಮ, ಆದರೆ ಈ ಥರ ಮುಟ್ಟಾಲ್ ತಂದಲ್ಲಿ ಹೇಳ್ತಾರಲ್ಲ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ. ಅವ್ನು ಹಾಗಂತಿರುವಾಗ ಶಾಂತಿ, ನೀವು ಬೇಕಾದ್ರೆ ಏನು ಬೇಕಾದರೂ ಅಂದ್ಕೊಳ್ಳಿ, ನಾನಂತೂ ಆ ಸ್ವಾಮಿಗಳನ್ನ ನಂಬ್ತೀನಿ. ಅವಳು ಹಾಗಂತಿರುವಾಗ ಸೂರ್ಯ, ಅಪ್ಪ ಇದೇನೇ ಅಪ್ಪ ಸಮಸ್ಯೆ ಇಲ್ಲ ಆಗಿರೋದು, ನಾವು ಯಾರು ಹೇಳಿದ್ರು ಈ ಸಕ್ಕರೆ ನಂಬ್ತಾನೆ ಇಲ್ಲ. ಅದೇ ಥರ ಮೀನಾ ಯಾರೋ ಈ ಸಮಸ್ಯೆಗೆ ಪರಿಹಾರ ಅಂತ ಏನೋ ಹೇಳಿದ್ದಾರೆ, ಅದನ್ನ ಅವಳು ಮಾಡ್ತಿದ್ದಾಳೆ ಅಂತಾನೆ. ಹೌದೌದು, ದೀಪ ಬೆಳಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ, ಇದನ್ನೆಲ್ಲ ನಂಬೋ ಥರನ ಇದೆ. ಶಾಂತಿ ಹಾಗಂತಿರುವಾಗ, ಅದು ಸರಿನೇ ಸಕ್ಕರೆ, ಯಾರೋ ಒಬ್ಬಮ್ಮ ಬಂದು ಮೀನಾ ಈ ಮನೆಯಲ್ಲಿದ್ರೆ ಅಪ್ಪ ಜೀವಕ್ಕೆ ಆಪತ್ತು ಅಂತ ಹೇಳ್ಬಿಟ್ರೆ ಅದನ್ನ ನೀವು ನಂಬ್ತೀರಾ, ಮೀನಾ ಇದನ್ನ ನಂಬಾರ್ದ ಅಂತಾನೆ. ಏನಪ್ಪ ನಾನು ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಅಲ್ವೇನಪ್ಪ ಅಂತಾನೆ. ನಿಮ್ಗೆಲ್ಲ ನನ್ನ ಕಷ್ಟ ಅರ್ಥನೇ ಆಗ್ತಿಲ್ವಲ್ರು, ನನ್ನ ಗಂಡನ ಜೀವಕ್ಕಿಂತ ಇವಳು ಈ ಮನೇಲಿರೋದೇ ಮುಖ್ಯ ಆಗ್ಬಿಡ್ತಾ ನಿಮ್ಗೆಲ್ಲ ಅಂತಾಳೆ. ಶಾಂತಿ ಮೊದಲು ಈ ಥರ ಮಾತಾಡೋದನ್ನ ನಿಲ್ಲಿಸ್ತೀಯಾ, ಅವಶ್ಯಕತೆ ಇಲ್ಲದೆ ಇದ್ರು ಮನ್ಸನ್ನ ಗೊಂದಲದಲ್ಲಿ ಇಟ್ಕೊಂಡಿರೋಳು ನೀನು. ಯಾರೋ ಏನು ಹೇಳಿದ್ರು ಅದನ್ನೆಲ್ಲ ನಂಬಕ್ ಹೋಗ್ಬಾರ್ದು, ಅದನ್ನ ನಂಬಬೇಕು ಅಂದ್ರೂ ಯೋಚನೆ ಮಾಡಿ ಅದಕ್ಕೆಲ್ಲ ನಿರ್ಧಾರ ತಗೋಬೇಕು. ರಂಗನಾಥ್ ಅವರು ಹಾಗಂತಿರುವಾಗ ಸೂರ್ಯ, ಸರಿಯಾಗಿ ಹೇಳ್ದೆಯಪ್ಪ, ಯಾರಾದ್ರೂ ಇದ್ರ ಬಗ್ಗೆ ಹೇಳಿದ್ರೆ ಅದನ್ನ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಓದಿರೋರು ಅಂತ ಹೇಳಕ್ ಹೋಗ್ತಾನೆ ಸೂರ್ಯ. ಸುಮ್ಮನೆ ಇರಿ ಅಂತಾಳೆ ಮೀನಾ. ನೀನ್ ಯಾರೋ ಒಬ್ಬ ಅಮ್ಮನ ಕರ್ಕೊಂಡು ಬಂದು ಅವ್ರು ಹೇಳೋದನ್ನ ಕೇಳಿದೆ, ಅದೇ ರೀತಿ ಮೀನಾ ಕೂಡ ಒಬ್ರು ಜ್ಯೋತಿಷಿ ಹತ್ರ ಶಾಸ್ತ್ರ ಕೇಳಿದ್ಲು. ಅವರು ಮನೆ ಬೆಳಗೋಕೆ ದೀಪಗಳನ್ನೆಲ್ಲ ಹಚ್ಚಿ ಅಂತ ಹೇಳಿದಾರೆ, ಅದಕ್ಕೆ ಅವಳು ದೀಪ ಹಚ್ಚಿದ್ಲು. ಒಬ್ರು ಹೇಳಿದ್ದಾರೆ ಮೀನಾ ಮನೇಲಿರಬಾರ್ದು ಅಂತ, ಇನ್ನೊಬ್ರು ಹೇಳಿದ್ರು ನೀನು ಈ ಮನೆ ದೀಪ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಇದಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ, ಏನು ಹೇಳೋಕ್ಕಾಗುತ್ತೆ ಅಂತಾರೆ. ಸರಿಯಾಗಿ ಹೇಳಿದೆಪ್ಪ, ಇದಪ್ಪ ಅನುಭವ ಅಂದರೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಬೇರೆಯವ್ರಿಗೆ ನೋವು ಕೊಡೋ ನಂಬಿಕೆನ ಯಾವಾಗಲೂ ಇಟ್ಕೋಬಾರ್ದು ಶಾಂತಿ, ನಮ್ಮವ್ರಿಗೆ ತೊಂದರೆ ಆಗುತ್ತೆ ಅಂತಂದರೆ ಆ ಕೆಲಸನೇ ಮಾಡಬಾರ್ದು ಅಂತಾರೆ. ಮೀನಾ ಮನೆಯನ್ನೆಲ್ಲ ದೀಪ ಹಚ್ಚಿದ್ಯಾ, ಈ ಮನೆ ಬೆಳಗ್ತಾ ಪ್ರಕಾಶಮಾನವಾಗಿ ಕಾಣಿಸ್ತಿದೆ,
ಅದೇ ರೀತಿ ಅಪ್ಪನೂ ಸಕ್ಕರೆನೂ ಚೆನ್ನಾಗೇ ಇರ್ತಾರೆ. ನೀನ್ ದೀಪ ಹಚ್ಚು ಮೀನಾ ಅಂತಾನೆ ಸೂರ್ಯ. ಆಗ ಶಾಂತಿ, ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ, ನಾನು ಹೇಳೋದನ್ನ ಯಾರು ಕೇಳ್ತಿಲ್ಲ, ಹೋಗೋ ಆ ಕಡೆಗೆ ಅಂತ ಮನೋಜನ ತಳ್ಳಿ ರೂಮಿಗೆ ಹೋಗ್ತಾಳೆ. ಆಗ ಮನೋಜ ಬಂದು, ಅಪ್ಪ ನನ್ಗೆ ತುಂಬಾ ಭಯ ಆಗ್ತಿದೆ ಅಪ್ಪ ಅಂತಾನೆ. ನೀನೇ ಕಣೋ ನಮ್ಮನ್ನೆಲ್ಲಾರನ್ನೂ ಭಯ ಪಡಿಸೋದು, ನೀನ್ ಯಾವ ಸಮಯದಲ್ಲಿ ಏನ್ ಮಾಡ್ತೀಯ ಅಂತಾನೆ ಗೊತ್ತಾಗಲ್ಲ ನಮ್ಗೆ. ಮೀನಾ, ಅಪ್ಪ ಹೇಳಿದಾರಲ್ಲ, ನಿನ್ನಿಂದ ಯಾರಿಗೂ ಯಾವ ತೊಂದ್ರೆನೂ ಆಗಲ್ಲ, ಭಯ ಪಡ್ದೆ ಧೈರ್ಯವಾಗಿ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ಅಂತಾನೆ. ಈ ಕಡೆ ಮನೋಜ ರೋಹಿಣಿ ಇಲ್ದಾಗಿ ಅವಳಿರೋ ಹೋಟೆಲ್ ರೂಮಿಗೆ ಬರ್ತಾನೆ. ಇದೇ ನಂಬರ್ ಅಲ್ವಾ ಅನ್ಕೊಂಡು ಬಾಗ್ಲು ತಟ್ಟೋಕ್ ನೋಡ್ತಾನೆ. ಬಾಗ್ಲು ಓಪನ್ ಇರುತ್ತೆ. ಏನಿದು ಬಾಗ್ಲು ಓಪನ್ ಇದೆಯಲ್ಲ ಹಾಗನ್ಕೊಂಡು ಒಳಗೆ ಹೋಗ್ತಾನೆ. ಬನ್ನಿ ಮನೋಜ್ ಅಂತಾಳೆ ರೋಹಿಣಿ. ಬರಕ್ಕೆ ಹೇಳಿದ್ಯಾ? ಬಂದಿದ್ದೀನಿ. ಡಿವೋರ್ಸ್ ಓಕೆ ಅಂತ ಹೇಳ್ದಿಯಲ್ಲ, ನಾನೇ ಫಾರ್ಮ್ ತಗೊಂಡ್ ಬಂದಿದ್ದೀನಿ, ಇದರಲ್ಲಿ ಸೈನ್ ಮಾಡ್ಬಿಡು ಅಂತಾನೆ. ತಗೋ ಸೈನ್ ಮಾಡು ಅಂತ ಹೇಳಿ ಫಾರ್ಮ್ ನ ರೋಹಿಣಿ ಕೈಲಿ ಕೊಡ್ತಾನೆ. ನೀನು ಡಿವೋರ್ಸ್ ಒಪ್ಕೊಂಡಿದ್ಕೆ ತುಂಬಾನೇ ಥ್ಯಾಂಕ್ಸ್. ನಮ್ಮಿಬ್ರಿಗೂ ಸೆಟ್ ಆಗೋಲ್ಲ. ಹೇಳ್ಬೇಕು ಅಂದ್ರೆ ನಾವು ಬೇರೆ ಬೇರೆ ಆಗೋದೇ ಬೆಸ್ಟ್. ನಾನು ನನ್ನ ಲೈಫ್ ನ ನೋಡ್ಕೋತೀನಿ, ನೀನ್ ನಿನ್ ಲೈಫ್ ನ ನೋಡ್ಕೊ ಅಂತಾನೆ. ಈಗಾಗಲೇ ಮದ್ವೆ ಕೂಡ ಮಾಡ್ಕೊಂಡಿದ್ಯಾ, ಆಲ್ ದ ಬೆಸ್ಟ್ ಅಂತಾನೆ. ರೋಹಿಣಿ ಪೇಪರ್ನ ಕೈಲಿ ಇಟ್ಕೊಂಡು ನೋಡ್ತಾಳೆ. ಏನಾಗ್ ನೋಡ್ತಿದ್ಯಾ? ಸೈನ್ ಮಾಡು ಅಂತಾನೆ. ಮಾಡ್ತೀನಿ, ಮೊದಲು ನೀವು ಇಲ್ಲಿ ಕೂತ್ಕೊಳ್ಳಿ ಅಂತಾಳೆ ರೋಹಿಣಿ. ಏನು ಕೂತ್ಕೋಬೇಕು? ಮೊದಲು ನೀನು ಸೈನ್ ಮಾಡ್ಕೊಡು, ನಾನು ಇಲ್ಲಿಂದ ಹೋಗ್ತೀನಿ ಅಂತಾನೆ ಮನೋಜ. ಮಾಡ್ಕೊಡ್ತೀನಿ ಮನೋಜ್, ಅದಕ್ಕೇನು ಅವಸರ? ನಾವೀಗಾಗಲೇ ಬೇರೆ ಬೇರೆ ಆಗ್ತಿದೀವಲ್ಲ, ಇಬ್ರು ಜೊತೆಲಿರೋ ಲಾಸ್ಟ್ ಮೂಮೆಂಟ್ ಇದು, ಇಬ್ರು ಸ್ವಲ್ಪನಾದ್ರೂ ಮಾತಾಡಬಾರ್ದಾ ಅಂತಾಳೆ. ಮಾತಾಡಕ್ಕೆ ನಮ್ಮಿಬ್ರ ಮಧ್ಯೆ ಏನಿದೆ? ಅದೆಲ್ಲ ಏನೂ ಇಲ್ಲ. ಮನೋಜ್ ಹಾಗಂತಿರುವಾಗ, ಸರಿ ಮಾತಾಡೋದೇನು ಬೇಡ, ಸ್ವಲ್ಪ ಹೊತ್ತು ಒಬ್ರಿಗೊಬ್ರಾದ್ರೂ ನೋಡ್ಕೊಳ್ಳೋಣ ಅಂತಾಳೆ. ಏನಕ್ಕೆ ನೋಡ್ಕೋಬೇಕು? 2 ವರ್ಷ ಅದನ್ನೇ ಅಲ್ವಾ ಮಾಡಿದ್ದು ಅಂತಾನೆ ಮನೋಜ. ಸರಿ ಮೊದಲು ಕೂತ್ಕೊಳ್ಳಿ ಅಂತಾಳೆ ರೋಹಿಣಿ. ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ಶೋರೂಮ್ಗೆ ಹೋಗ್ಬೇಕು, ನನಗೆ ಕೆಲಸ ಇದೆ, ನೀನು ಮೊದಲು ಸೈನ್ ಮಾಡು ಅಂತಾನೆ. ಆಗ ರೋಹಿಣಿ, ನನ್ನ ಮ್ಯಾರೇಜ್ ಆಗೋಕ್ಕೂ ಮುಂಚೆ ನಿಮಗೆ ಕೆಲಸ ಕೂಡ ಇರಲಿಲ್ಲ, ಆ ಶೋರೂಮ್ನ ನಿಮಗೋಸ್ಕರ ನಾನೇ ಓಪನ್ ಮಾಡಿಕೊಟ್ಟಿದ್ದು, ಈ ಸೊಸೈಟಿಲಿ ನಿಮಗೆ ಅಂತ ಒಂದು ಐಡೆಂಟಿಟಿ ಕೊಟ್ಟಿದ್ದೆ ನಾನು. ರೋಹಿಣಿ ಆಗಂತಿರೋವಾಗ ಏನು ಆಡ್ಕೋತಿದ್ಯಾ ಅಂತಾನೆ. ನಾನು ಹಾಗೆಲ್ಲ ಹೇಳ್ತಿಲ್ಲ ಮನೋಜ್, ನಡೆದಿರೋದನ್ನ ಹೇಳ್ತಿರೋದು ಅಂತಾಳೆ ರೋಹಿಣಿ. ನಿಮ್ಮನ್ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ನೋಡಬೇಕು ಅಂತ ನಾನು ಅಂದ್ಕೊಂಡೆ, ಆದರೆ ನೀವು ನನಗೇನೆ ನಿಮ್ಮ ಹತ್ರ ಕೆಲಸ ಇಲ್ಲ ಅಂತ ಹೇಳಿಬಿಟ್ರಿ. ಪರವಾಗಿಲ್ಲ ಬಿಡಿ, ಇದಾದ್ಮೇಲೆ ನನ್ನ ಹೆಸರನ್ನ ನೀವು ಹೇಳ್ತಿರೋ ಇಲ್ವೋ, ಇನ್ನೇ ಒಂದ್ಸರಿ ನನ್ನ ಹೆಸರನ್ನ ಕರೆದ್ಬಿಡಿ ಅಂತಾಳೆ. ಏನು ನಿನ್ನ ಹೆಸರಾ? ನಿನಗೆ ಕಲ್ಯಾಣಿ ಅಂತ ಇನ್ನೊಂದು ಹೆಸರು ಇದೆಯಲ್ಲ ಅಂತಾನೆ ಮನೋಜ. ನಾನು ಯಾವಾಗಲೂ ರೋಹಿಣಿನೇ, ನಿಮ್ಮ ರೋಹಿಣಿನೇ ಅಂತಾಳೆ. ಆಗ ಮನೋಜ, ಅದರ ಅವಶ್ಯಕತೆ ಏನೂ ಇಲ್ಲ, ನೀನು ಮೊದಲು ಸೈನ್ ಮಾಡು ಅಂತಾನೆ. ನನ್ನ ಹೆಸರನ್ನ ಒಂದೇ ಒಂದ್ಸರಿ ಕೊನೆ ಬಾರಿ ಕರೆದ್ಬಿಡು ಅಂತಾಳೆ. ಸರಿ ಮನೋಜ್, ನಾನು ಆಸೆ ಪಟ್ಟದನ್ನ ನೀವು ಮಾಡ್ತಿಲ್ಲ, ಪರವಾಗಿಲ್ಲ, ಆದರೆ ನೀವು ಆಸೆ ಪಟ್ಟಿದ್ದನ್ನ ನಾನು ಮಾಡ್ತೀನಿ ಹಾಗಂತ ಹೇಳಿ ಮನೋಜ್ ತಂದಿದ್ದಂಥ ಪೇಪರ್ನ ಓದ್ತಾ ರೋಹಿಣಿ ಮನೋಜ್ ಹತ್ರ ಹೋಗ್ತಾಳೆ. ಎಲ್ಲನೂ ಸರಿಯಾಗಿ ಮಾಡಿಸಿದ್ದೀರಾ, ಇದೇ ತಾನೇ ಆಸೆ ಇದ್ದಿದ್ದು ನಿಮಗೆ ನಿಮ್ಮ ಅಮ್ಮನಿಗೆ ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಅದೆಲ್ಲ ಸರಿಯಾಗೇ ಇದೆ, ಮೊದಲು ನೀನು ಸೈನ್ ಮಾಡು ಅಂತಾನೆ ಮನೋಜ. ನಾನು ಸೈನ್ ಮಾಡ್ತೀನಿ, ನೀವು ಕೂತ್ಕೊಳ್ಳಿ ಮನೋಜ್ ಅಂತಾಳೆ ರೋಹಿಣಿ. ಆಗ ಮನೋಜ ಅಯ್ಯೋ ಅಂತೇಳಿ ಕೂತ್ಕೋತಾನೆ. ಇದಕ್ಕೆ ತಾನೇ ಬರಕ್ಕೆ ಹೇಳಿದ್ದು ಅಂತಾಳೆ ರೋಹಿಣಿ. ಥ್ಯಾಂಕ್ಸ್, ಇದರಿಂದನೇ ಎಲ್ಲ ಮುಗ್ದೋಗುತ್ತೆ. ಮನೋಜ್ ಹಾಗಂತಿರೋವಾಗ, ಇನ್ನೂ ಏನು ಮುಗ್ದಿಲ್ಲ ಮನೋಜ್, ಮೇಲೆ ಎಲ್ಲ ಶುರುವಾಗೋದು ಅಂತಾಳೆ ರೋಹಿಣಿ. ನಾನೇನಾದ್ರೂ ಇಲ್ಲರೂ ಸೈನ್ ಮಾಡಿದ್ರೆ ನನಗೂ ನಿಮಗೂ ಯಾವ ಕಲೆಕ್ಷನ್ ಇರಲ್ಲ, ಆಮೇಲೆ ನೀವ್ಯಾರೋ ನಾನ್ಯಾರೋ ಅನ್ನೋ ಹಾಗಾಗುತ್ತೆ. ನನ್ನನ್ನು ಬಿಟ್ಟು ನೀವು ತುಂಬಾ ದೂರ ಹೊರಟೋಗ್ತೀರಾ, ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನಾನೀಗೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಗೊತ್ತಾ ಅಂತಾಳೆ. ಏನು ಮಾಡ್ತೀಯಾ ಅಂತ ಮನೋಜ್ ಕೇಳ್ತಾನೆ. ಮೇಲ್ ನೋಡಿ ಮನೋಜ್. ಅವಳಾಗಂತಿರೋವಾಗ ಮನೋಜ್ ಫ್ಯಾನ್ನ ನೋಡ್ತಾನೆ. ಫ್ಯಾನ್ಗೆ ಸೀರೆ ಕಟ್ಟಿ ನೇತಾಕಿರ್ತಾಳೆ ರೋಹಿಣಿ. ಅಯ್ಯಯ್ಯೋ, ನಾನು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ನಲ್ಲ, ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಮನೋಜ್ ಹುಡುಕ್ತಿರೋವಾಗ ರೋಹಿಣಿ ಹೋಗಿ ರೂಮ್ ಬಾಗ್ಲಾಕ್ಬಿಡ್ತಾಳೆ. ಏನಿದು ಅಂತ ಮನೋಜ ಕೇಳ್ತಾನೆ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಏನು ಹಾಕೊಳ್ಳೋಕೆ ಇದೇ ರೀತಿ ತಾನೇ ಕಟ್ಟೋದು ಅಂತಾಳೆ. ಇದೆಲ್ಲ ನೀನು ಹುಚ್ಚುತನ, ಏನಕ್ಕೆ ಮಾಡ್ತಿದೀಯಾ ಈ ಥರ ಅಂತಾನೆ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಮನೋಜ್, ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಬಿಟ್ಟು ನನಗೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ, ನೀವು ಇಲ್ದಿರೋ ಲೈಫ್ನ ನಾನು ನೆನ್ಸ್ಕೊಳ್ಳೋಕ್ಕೂ ಆಗಲ್ಲ. ನಿಮಗೆ ಡೈವರ್ಸ್ ಬೇಕು, ಆದರೆ ನಾನು ಅದನ್ನು ನಿಮಗೆ ಕೊಟ್ಬಿಟ್ರೆ ನಾನು ಸತ್ತಿದ್ದಕ್ಕೆ ಸಮ. ಅದಕ್ಕೆ ಬದಲಾಗಿ ನಿಜವಾಗ್ಲೂ ನಾನು ಸತ್ತೋಗ್ಬಿಟ್ರೇನೆ ಸರಿ, ನಿಮಗೆ ಸೈನ್ ಮಾಡಿ ಕೊಟ್ಟಿದ್ದ ತಕ್ಷಣನೇ ನಾನು ನೇಣಾಕೊಂಡು ಸತ್ತೋಗ್ಬಿಡ್ತೀನಿ ಅಂತಾಳೆ. ಆಗ ನೀವು ನಿಮ್ಮ ಅಮ್ಮನೂ ನೆಮ್ಮದಿಯಾಗಿರ್ಬೋದು ಅಂತಾಳೆ. ನೋಡು ರೋಹಿಣಿ, ಇದೆಲ್ಲ ಬೇಡ, ಸರಿ ಇಲ್ಲ ಅಂತಾನೆ ಮನೋಜ. ಸಂತೋಷನೇ ಮುಖ್ಯ ಮನೋಜ್ ನನಗೆ, ನಾನು ಸೈನ್ ಮಾಡಿ ನಿಮಗೆ ಕೊಟ್ಬಿಟ್ಟು ಆಮೇಲೆ ಸತ್ತೋಗ್ಬಿಡ್ತೀನಿ ಅಂತಾಳೆ ರೋಹಿಣಿ. ಆಗ್ಲಾದ್ರೂ ನನ್ನ ಪ್ರೀತಿ ನಿಮ್ಗೆ ಅರ್ಥ ಆಗುತ್ತಲ್ವಾ ಅಂತಿರೋವಾಗ, ಏನು ಹೇಳ್ತಿದ್ಯಾ ನೀನು, ಏನು ಎದುರಿಸ್ತಿದ್ಯಾ ನನ್ನ ಅಂತಾನೆ. ಎದುರಿಸ್ತಿಲ್ಲ ಮನೋಜ್, ಇಲ್ದಿರೋ ಲೈಫ್ ನನಗೆ ಬೇಡ, ನೀನು ಸೈಡ್ ಮಾಡಿ ಕೊಟ್ಟಿದ್ದಂತ 2 ನಿಮಿಷದಲ್ಲೇ ನನ್ನ ಪ್ರಾಣ ಹೋಗುತ್ತೆ ಹಾಗಂತ ಹೇಳಿ ರೋಹಿಣಿ ಸೈನ್ ಮಾಡಕ್ ಹೋಗ್ತಾಳೆ. ರೋಹಿಣಿ, ಇಲ್ಲೂ ಥರ ಆಡ್ಬೇಡ, ಏನೇ ಬೇಕು ನಿನಗೆ ಅಂತಾನೆ ಮನೋಜ. ಈಗಲಾದ್ರೂ ನೀವು ನನಗೇನು ಬೇಕು ಅಂತ ಕೇಳಿದ್ರಲ್ಲ ಅನ್ಕೊಂಡು ರೋಹಿಣಿ ತನ್ನ ಹತ್ರ ಇದ್ದ ಪೇಪರ್ನ ತೆಗಿತಾಳೆ. ಇದು ನಾನು ತಗೊಂಡ್ ಬಂದಿರೋ ಪೇಪರ್ಸ್, ಅದ್ರಲ್ಲಿ ಏನಿದೆ ಅಂತ ನೀವೇ ಓದ್ಕೊಳ್ಳಿ, ಇದರಲ್ಲಿ ವಿಚ್ಛೇದನ ಬೇಡ ಅಂತ ಬರ್ಸಿರ್ತಾಳೆ. ಏನಿದು, ಏನಕ್ಕೆ ಈ ಥರ ಬರ್ಸಿದ್ಯಾ ಹಾಗಂತ ಮನೋಜ್ ಕೇಳ್ತಿರೋವಾಗ, ನೀನು ಇದಕ್ಕೆ ಸೈನ್ ಮಾಡಿಕೊಟ್ರೆ ಸಾಕು ಮನೋಜ್. ರೋಹಿಣಿ ಹಾಗಂತಿರೋವಾಗ, ಮನೋಜ ನಾನು ಇದಕ್ಕೆಲ್ಲ ಸೈನ್ ಮಾಡೋಕ್ಕಾಗಲ್ಲ, ಮೊದಲು ಈ ಫ್ಯಾನ್ ಕಟ್ಟಿರೋ ಬಟ್ಟೆನ ತೆಗೆದಾಕು. ಅವ್ನು ಹಾಗಂತಿರೋವಾಗ ರೋಹಿಣಿ, ಇಲ್ಲ ಮನೋಜ್, ನೀವು ಇದರಲ್ಲಿ ಸೈನ್ ಮಾಡಿದ್ರೆ ನಾನು ನೇಣು ಹಾಕೊಡಲ್ಲ, ಸೈನ್ ಮಾಡಲಿಲ್ಲ ಅಂದರೆ ನಾನು ನಿಮಗೆ ಸೈನ್ ಮಾಡಿಕೊಟ್ಟು ಹಾಗೇನೆ ನೇತಾಕೊಂಡು ಪ್ರಾಣ ಬಿಟ್ಬಿಡ್ತೀನಿ ಅಂತಾಳೆ. ಬೇಡ ರೋಹಿಣಿ,
ಇದಕ್ಕೆ ಬ್ಲಾಕ್ ಮೇಲ್ ಅಂತ ಹೇಳ್ತಾರೆ, ಇದೆಲ್ಲ ಸರಿ ಇಲ್ಲ ಅಂತ ಮನೋಜ್ ಹೇಳ್ತಾನೆ. ಆಗ ರೋಹಿಣಿ, ಇಲ್ಲ ಮನೋಜ್, ನಮ್ಗೇನಾದ್ರೂ ಮಗು ಆದ್ರೆ ಆ ಮಗುನ ಈ ಬಟ್ಟೆನಲ್ಲಿ ತೂಗ್ಬೇಕು ಅಂತ ಅನ್ಕೊಂಡಿದ್ದೆ, ಅದೆಲ್ಲ ನಡೀಲಿಲ್ವಲ್ಲ, ಅದಕ್ಕೆ ಈ ಬಟ್ಟೆ ನನ್ ಪ್ರಾಣ ಹೋಗೋದಿಕ್ಕಾದ್ರೂ ಯೂಸ್ ಆಗ್ಲಿ ಅಂತಾಳೆ. ಈಗ ನಾನ್ ಸೈನ್ ಮಾಡ್ಲಾ ಅಥವಾ ನೀವ್ ಸೈನ್ ಮಾಡ್ತೀರಾ ಅಂತಿರೋವಾಗ ಮನೋಜ್ ತಪ್ಪಿಸ್ಕೊಂಡು ಓಡೋಗೋಕೆ ಟ್ರೈ ಮಾಡ್ತಾನೆ. ಆಗ ರೋಹಿಣಿ ಹೋಗಿ ಬಾಗ್ಲ ಹತ್ರ ನಿಂತ್ಕೋತಾಳೆ. ನೀವ್ ಹೀಗೆ ತಪ್ಪಿಸ್ಕೊಂಡು ಓಡೋಗೋಕೆ ಸಾಧ್ಯನೇ ಇಲ್ಲ ಮನೋಜ್, ಇಲ್ಲ ನೀವು ಸೈನ್ ಮಾಡ್ಬೇಕು ಇಲ್ಲ ನಾನ್ ಸೈನ್ ಮಾಡ್ಬೇಕು, ಇವತ್ತು ಎರಡರಲ್ಲೊಂದು ಆಗ್ಬೇಕು, ನೀವು ಸೈನ್ ಮಾಡಿ ಅಂತಾಳೆ. ಮನೋಜ್ ಸುಮ್ನೆ ನಿಂತಿರೋವಾಗ ಸರಿ ಬಿಡಿ, ಹಾಗಾದ್ರೆ ನಾನೇ ಈಗ ಸೈನ್ ಮಾಡ್ತೀನಿ, ತಂದ್ರಿರೋ ಪತ್ರನ ತಗೊಂಡ್ ಬನ್ನಿ, ಸೈನ್ ಮಾಡಿ ನನ್ ಪ್ರಾಣನೇ ಕಳ್ಕೊತೀನಿ ಅಂತಾಳೆ. ಮನೋಜ ಆ ಪತ್ರನು ನೇಣು ಹಾಕೋಕೆ ರೆಡಿ ಮಾಡ್ಕೊಂಡಿರೋ ಫ್ಯಾನ್ನು ನೋಡ್ತಾನೆ. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ, ವಾಶ್ರೂಮ್ಗೆ ಹೋಗ್ಬೇಕು, ಅದುವರೆಗೂ ನೀನೇನು ಮಾಡ್ಕೊಳಕ್ ಹೋಗ್ಬೇಡ ಅಂತ ಹೇಳಿ ಮನೋಜ ವಾಶ್ರೂಮ್ಗೆ ಹೋಗಿ ಬಾಗ್ಲಾಕೋತಾನೆ. ವಾಶ್ರೂಮ್ಗೆ ಹೋಗಿ, ಅಯ್ಯೋ ಇಲ್ಲಿಗೆ ಬಂದು ಇವಳ ಹತ್ರ ತಗ್ಲಾಕೊಂಡಲ್ಲ, ಸಿಕ್ಕಾಕೊಂಡ್ರೆ ಪೊಲೀಸ್ ಕೈಲಿ ಅರೆಸ್ಟ್ ಆಗ್ಬಿಡ್ತೀನಿ, ನಾನು ಏನ್ ಮಾಡೋದೀಗ ಹಾಗನ್ಕೊಂಡು ಅಮ್ಮನ್ ಕಾಲ್ ಮಾಡ್ತೀನಿ ಅಂತ ಶಾಂತಿಗೆ ಕಾಲ್ ಮಾಡ್ತಾನೆ. ಶಾಂತಿ ಫೋನ್ ತೆಗೆದು, ಹೇಳ ಮನೋಜ, ಕೇಳಿ ಎಲ್ಲಿಗೆ ಹೋಗ್ಬಿಟ್ಟಿದ್ಯಾ ಅಂತಾಳೆ. ಅಮ್ಮ ನಾನು ಸರಿಯಾಗಿ ಸಿಕ್ಕಾಕೊಂಡಿದ್ದೀನಮ್ಮ ಅಂತಾನೆ ಮನೋಜ. ಯಾಕೋ ಏನು ಆಯಿತು, ಯಾಕೆ ಈ ಥರ ಒದ್ದಾಡ್ತಿದ್ಯಾ, ಎಲ್ಲಿದೆಯಾ ಅಂತ ಕೇಳ್ತಾಳೆ ಶಾಂತಿ. ಅಮ್ಮ ನಾನೀಗ ಒಂದು ಹೋಟೆಲ್ನಲ್ಲಿ ಇದ್ದೀನಮ್ಮ ಅಂತಾನೆ. ಹೋಟೆಲ, ಅಲ್ಲಿಗೆ ಯಾಕೆ ಹೋಗಿದ್ಯಾ ಅಂತಾಳೆ. ರೋಹಿಣಿನ ನೋಡಕ್ ಬಂದೆ ಅಮ್ಮ ಅಂತಾನೆ. ಲೇ ಏನೋ ಹೇಳ್ತಿದ್ಯಾ ನೀನು ಅವಳನ್ನ ನೋಡಕ್ ಹೋಟೆಲಿಗೆ ಹೋದೆ, ನಿನಗೆ ನಾನು ಹೇಳಿದ್ದೆಲ್ಲ ಲೆಕ್ಕನೇ ಇಲ್ವಲ್ಲೋ, ನಾನು ಇಲ್ಲಿ ಅವಳನ್ನ ಮನೆ ಬಿಟ್ಟು ಆಚೆ ಹಾಕಿದ್ದೀನಿ, ನೀನು ಅವಳ ಜೊತೆ ಸಂಸಾರ ಮಾಡೋಕ್ಕೆ ಹೋಟೆಲ್ಗೆ ಹೋಗಿದೀಯಾ ಅಂತಾಳೆ. ನಾನು ಅದಕ್ಕಲ್ಲಮ್ಮ ಬಂದಿರೋದು ಅಂತ ಮನೋಜ್ ಹೇಳ್ತಿರೋವಾಗ, ಮತ್ತಿನ್ನೇನಕ್ಕೋ ನೀನು ಹೋಟೆಲಿಗೆ ಹೋದೆ, ನಿನಗೆ ಮರ್ಯಾದಿನೇ ಇಲ್ವೇನೋ ಅಂತಾಳೆ ಶಾಂತಿ. ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ, ಅವಳನ್ನೇ ಫೋನ್ ಮಾಡಿ ನನ್ನ ನೋಡೋಕ್ಕೆ ಬಾ, ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ಮನೋಜ್ ಹಾಗಂತಿರುವಾಗ, ಓ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಾ, ಹಾಗಲ್ಲೇ ಸೈನ್ ಮಾಡಿಕೊಟ್ಲಾ ಅಂತಾಳೆ ಶಾಂತಿ. ಇಲ್ಲಮ್ಮ, ಅವಳಿಗೆ ಡೈವರ್ಸ್ ಕೊಡಬಾರ್ದು ಅಂತ ನನ್ನ ಹತ್ರ ಸೈನ್ ಕೇಳ್ತಿದ್ದಾಳೆ. ಮನೋಜ್ ಹಾಗಂತಿರುವಾಗ, ಓಹೋ ಅವಳು ಅದಕ್ಕೆ ನಾ ಬರಕ್ಕೆ ಹೇಳಿರೋದು, ಕ್ಷಣ ನೀನು ಅಲ್ಲಿಂದ ಬಂದ್ಬಿಡು ಅಂತಾಳೆ ಶಾಂತಿ. ಆಗೋಲ್ಲ ಅಮ್ಮ ಅಂತ ಮನೋಜ ಹೇಳ್ತಾನೆ. ಏನಕ್ಕೂ ಆಗಲ್ಲ ಅಂತ ಹೇಳ್ತಿದ್ಯಾ, ಸೈನ್ ಏನಾದ್ರು ಮಾಡ್ಕೊಟ್ಬಿಟ್ಟಿಯಾ ಹೇಗೆ ಅಂತಾಳೆ ಶಾಂತಿ. ಹಾಗೆಲ್ಲ ನಾನು ಯಾವ ಸೈನು ಮಾಡ್ಕೊಟ್ಟಿಲ್ಲ ಅಮ್ಮ, ನಾನು ಏನಾದರೂ ಸೈನ್ ಮಾಡಿಕೊಟ್ಟಿಲ್ಲ ಅಂದರೆ ನಾನು ನೇಣು ಹಾಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ಫ್ಯಾನ್ಗೆ ಸೀರೆ ನೇತಾಕಿದ್ದಾಳಮ್ಮ ಅಂತಾನೆ. ಶಾಂತಿಗೆ ಶಾಕ್ ಆಗುತ್ತೆ. ಲೇ ಏನೋ ಹೇಳ್ತಿದ್ಯಾ ಅಂತಾಳೆ. ಅಮ್ಮ ನನ್ನನ್ನು ಇಲ್ಲಿಂದ ಹೊರಗಡೆ ಬರೋಕ್ಕೂ ಬಿಡ್ತಿಲ್ಲ, ಬಾಗಿಲನ್ನ ಲಾಕ್ ಮಾಡ್ಕೊಂಡಿದ್ದಾಳಮ್ಮ, ನನಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ. ಯಾಕೋ ಈ ಥರ ಎಲ್ಲ ಮಾಡ್ತೀಯಾ, ಮೊದಲು ನನಗೆ ಹೇಳ್ದೇನೆ ಯಾಕೋ ನೀನು ಅಲ್ಲಿಗೆ ಹೋದೆ ಅಂತಾಳೆ ಶಾಂತಿ. ಡಿವೋರ್ಸ್ ತಕ್ಷಣ ಕೊಟ್ಬಿಡ್ತೀನಿ ಅನ್ಲಮ್ಮ, ಅದಕ್ಕೆ ಬಂದೆ ಅಂತಾನೆ. ಅಯ್ಯೋ ಅಂತಾಳೆ ಶಾಂತಿ. ಇವಳು ಈ ಥರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತಾನೆ. ನಿನ್ನ ಕಟ್ಕೊಂಡು ನಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವೋ, ನೀನು ಯಾವ ಹೋಟೆಲ್ನಲ್ಲಿ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಆಗ ಆಚೆ ಕಡೆಯಿಂದ ರೋಹಿಣಿ ಮನೋಜ್ ಅಂತಾಳೆ. ಮನೋಜ್ ಅಂತ ಮತ್ತೆ ಮತ್ತೆ ಕೂಗ್ತಾ ಇರ್ತಾಳೆ. ಅಮ್ಮ ಅವಳು ಕರೀತಿದ್ದಾಳಮ್ಮ, ಅವಳು ಗೊತ್ತಿಲ್ದಿರೋ ಹಾಗೆ ಬಾತ್ರೂಮಿಗೆ ಬಂದು ಮಾತಾಡ್ತಿದ್ದೀನಿ, ಹೋಟೆಲ್ ಹೆಸರನ್ನ ನಿನಗೆ ಮೆಸೇಜ್ ಮಾಡ್ತೀನಮ್ಮ, ನೀನೇ ಬಂದು ನನ್ನ ಕಾಪಾಡಬೇಕಮ್ಮ ಅಂತ ಮನೋಜ್ ಫೋನ್ ಕಟ್ ಮಾಡ್ತಾನೆ. ಲೇ ಮನೋಜ, ಅಯ್ಯೋ ಮನೋಜ ಹಾಗನ್ಕೊಂಡು ಶಾಂತಿ ಏನ್ರಿ ಅಂತೇಳಿ ಓಡಿ ಬರ್ತಾಳೆ ಹೊರಗಡೆಗೆ. ನೋಡ್ರಿ ಇವ್ನು ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ, ಇವನಿಂದಾಗಿ ನನ್ನ ನೆಮ್ಮದಿನೇ ಹಾಳಾಗೋಯ್ತು ಹಾಗಂತ ಶಾಂತಿ ಹೇಳ್ತಿರೋವಾಗ, ಏನಾಯ್ತು ಶಾಂತಿ, ಯಾಕೆ ಈ ಥರ ಕೂಗಾಡ್ಕೊಂಡು ಬರ್ತಿದ್ಯಾ ಅಂತಾರೆ ರಂಗನಾಥ್ ಅವರು. ಎಲ್ಲೋದ್ರೂ ಇವನು ಸಿಕ್ಕಾಕೊಳ್ಳದೆ ಒಂದು ಕೆಲಸ ಆಗ್ಬಿಟ್ಟಿದೆ ಅಂತಿರೋವಾಗ, ಮೊದಲು ವಿಷಯ ಏನು ಅಂತ ಹೇಳು ಶಾಂತಿ, ಯಾರೀಗ ಸಿಕ್ಕಾಕೊಂಡಿರೋದು ಅಂತಾರೆ. ಸಿಕ್ಕಾಕೊಂಡಿದ್ದಾನೆ ಅಂತ ಸಕ್ಕರೆ ಹೇಳ್ತಿರೋದು ನೋಡಿದ್ರೆ ಖಂಡಿತ ಅದು ಆ ಪೆಂಗೆನೇ ಆಗಿರ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಅವನೇನೆ ಏನೋ ಒಂದು ಮಾಡಬಾರ್ದು ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ಅಂತಿರೋವಾಗ, ಮನೋಜ್ ಬಗ್ಗೆ ಹೇಳ್ತಿದ್ಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದಿರಿ ಅಂತಾಳೆ ಶಾಂತಿ. ಅವನೇನ್ ಮಾಡ್ದ, ಎಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಕೇಳ್ತಾರೆ. ಮನೆಗೆ ಸೊಸೆ ಅನ್ಸ್ಕೊಂಡು ಬಂದಿದ್ಲಲ್ಲ ಆ ನಂಗ್ಲಿ, ಆ ಪಾರ್ಲರ್ನವಳು, ಅವಳ ಹತ್ರ ಸಿಕ್ಕಾಕೊಂಡಿದ್ದಾನೆ ಅಂತಾಳೆ. ಹೇಳ್ತಿದ್ಯಾ ಶಾಂತಿ, ರೋಹಿಣಿ ಅಂತದ್ದೇನ್ ಮಾಡಿದ್ಲು ಅಂತಾಳೆ ರಂಗನಾಥ್ ಅವರು. ಅವಳು ಮನೋಜ್ಗೆ ಸೈನ್ ಮಾಡ್ಕೊಡ್ತೀನಿ, ನೀವು ಒಬ್ಬರೇ ಬನ್ನಿ ಅಂತ ಹೇಳಿದಾಳೆ. ಶಾಂತಿ ಹಾಗಂತಿರುವಾಗ, ಎಲ್ಲಿಗೆ ಅಂತಾರೆ ರಂಗನಾಥ್ ಅವರು. ಯಾವುದೋ ಹೋಟೆಲ್ಗೆ ಅಂತಾಳೆ ಶಾಂತಿ. ಇವನು ಹೋಗಿದ್ದಾನ ಹಾಗಾದ್ರೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದು ರೀ, ನೀವೊಬ್ಬರೇ ಬನ್ನಿ, ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಕೊಡ್ತೀನಿ ಹಂಗಂತ ಹೇಳಿದಾಳೆ ಅವಳು. ಇವನು ಒಬ್ಬನೇ ಹೋಗಿದ್ದಾನೆ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಅವನಿಗೆ ಬುದ್ಧಿ ಇದೆಯಾ ಇಲ್ವಾ, ಅವಳು ಕರೆದಿದ ತಕ್ಷಣನೇ ಇವನು ಹೋಗ್ಬಿಡೋದ ಅಂತಾರೆ. ಆಗ ಸೂರ್ಯ, ಚಿಕ್ಕ ಮಗಳಿಗೆ ಚಾಕ್ಲೇಟ್ ತೋರಿಸಿ ಬಾ ಅಂತ ಕರೀತಾರಲ್ಲ, ಹಾಗೇನೆ ಈ ಪೌಡು ಪೆಂಗನ್ಗೆ ಆಸೆ ತೋರಿಸಿ ಕರ್ಸ್ಕೊಂಡಿದ್ದಾಳೆ ಅಂತಾನೆ. ಖಂಡಿತ ಅವಳು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋಕ್ಕಂತೂ ಕರೆದಿರಲ್ಲ, ಬೇರೆ ಇನ್ನೇನಾರು ಮಾಡಿರ್ತಾಳೆ ಅಂತ ಮೀನಾ ಹೇಳ್ತಾಳೆ. ಇನ್ ಶಾಂತಿ ಡಿವೋರ್ಸ್ ಕೊಡ್ತೀನಿ, ಪೇಪರ್ಗೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲ ಅಂತಾರೆ ರಂಗನಾಥ್ ಅವರು. ಅವಳೆಲ್ರಿ ಡೈವರ್ಸ್ ಕೊಟ್ಬಿಡ್ತಾಳೆ, ಮನೋಜ್ ಹತ್ರ ಡೈವರ್ಸ್ ಬೇಡ ಅಂತ ಹೇಳಿ ಸೈನ್ ಮಾಡ್ಕೊಡಿ ಅಂತ ಆಟ ಮಾಡ್ಕೊಂಡು ಕೂತಿದ್ದಾಳೆ ಹಾಗಂತ ಶಾಂತಿ ಹೇಳ್ತಿರುವಾಗ, ಓ ಹೌದಾ, ಅದಕ್ಕೆ ನಾ ಒಬ್ನೇ ಬಾ ಅಂತ ಕರ್ಸ್ಕೊಂಡಿರೋದು, ಇವನ್ ಆಗೋಲ್ಲ ಅಂತೇಳಿ ಬಂದ್ಬಿಡತ್ತಾನೆ ಅಂತಾನೆ ಸೂರ್ಯ. ಇವನೇನಾದ್ರೂ ಸೈನ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಫ್ಯಾನ್ಗೆ ನೇತಾಕೋತೀನಿ ಅಂತ ಎದುರಿಸ್ತಿರೋ ಕಣ ಇವನನ್ನ ಹಾಗಂತ ಶಾಂತಿ ಹೇಳ್ತಿರುವಾಗ ಸೂರ್ಯ,
ಏನ್ ಸಕ್ರೆ ಅವಳೊಬ್ಳು ಕ್ರಿಮಿನಲ್ ಅಂತ ಇವನಿಗೆ ಗೊತ್ತಿಲ್ವಾ? ಆ ಯಮ್ಮ ಕರೆದಿದ ತಕ್ಷಣನೇ ಇವನು ಹೋಗ್ಬಿಡದ ಅಂತಾನೆ. ರೀ ಮನೋಜ ಬೈದಿಂದ ನನಗೆ ಫೋನ್ ಮಾಡ್ದ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಶಾಂತಿ ಹಾಗಂತಿರುವಾಗ ತಕ್ಷಣ ಅಲ್ಲಿಂದ ಬಂದ್ಬಿಡ್ಬೇಕು ತಾನೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ರೂಮ್ ನಲ್ಲಿ ಕೂಡಾಕೊಂಡಿದ್ದಾಳಂತೆ ರೀ, ಏನಾದ್ರೂ ಹೊರಗಡೆ ಹೋಗಕ್ಕೆ ಟ್ರೈ ಮಾಡ್ತಿದ್ರೆ ನೀವು ಸೈನ್ ಮಾಡಿ, ಇಲ್ಲ ಅಂದ್ರೆ ನೇಣು ಹಾಕೊಂಡ್ ಬಿಡ್ತೀನಿ ಅಂತ ಎದುರಿಸ್ತಿದ್ದಾಳೆ ಅಂತಾಳೆ. ಆಗ ಸೂರ್ಯ ಓಹೋ ಪಾರ್ಲರಮ್ಮ, ಹಾಗಾದ್ರೆ ಇವನನ್ನ ಚೆನ್ನಾಗಿ ಲಾಕ್ ಮಾಡ್ಕೊಂಡಿದ್ದಾಳೆ ಅಂತಾನೆ. ಆಗ ಮೀನಾ ಅವಳೇನು ನೇಣು ಹಾಕೊಂಡ್ ಸಾಯಲ್ಲ ಬಿಡ್ರಿ ಅಂತಾಳೆ. ಆಗ ರಂಗನಾಥ್ ಅವರು ಇವನೇನಕ್ಕೆ ಹೋದ ಅಲ್ಲಿಗೆ, ನಮ್ಮನ್ನೆಲ್ಲ ಒಂದು ಮಾತು ಕೇಳಬೇಕಲ್ವಾ, ಕೇಳದೆ ಹೊಟ್ಟೋಗ್ಬಿಟ್ಟಿದ್ದಾನ ಇವನು. ಅವ್ರು ಹಾಗಂತಿರೋವಾಗ ಡೈವರ್ಸ್ ಸಿಕ್ಬಿಡುತ್ತಲ್ಲ ಅನ್ಕೊಂಡು ಹೋಗಿದ್ದಾನೆ ರೀ, ಇವನೆಲ್ಲಿ ಸೈನ್ ಮಾಡಿಕೊಟ್ಬಿಡ್ತಾನೋ ಅಂತ ನನಗೀಗ ಭಯ ಬಂದಿದೆ ಅಂತಾಳೆ. ಆಗ ಸೂರ್ಯ ನೀನೇನು ಚಿಂತೆ ಮಾಡಬೇಡ ಸಕ್ರೆ, ಇವ್ನು ಸೈನ್ ಮಾಡಿಕೊಡೋ ತನಕ ಪಾರ್ಲರಮ್ಮ ಬಿಡಲ್ಲ ಬಿಡು ಅಂತಾನೆ. ಯಾವ ಹೋಟೆಲ್ ಅಂತ ಏನಾದ್ರು ಹೇಳಿದ್ನಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆ ಹೋಟೆಲ್ ಹೆಸರನ್ನ ನನಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳಿದ್ದಾನೆ, ಇಲ್ಲಿ ನೋಡ್ತೀನಿ ಅಂತೇಳಿ ಶಾಂತಿ ಫೋನ್ನ ಚೆಕ್ ಮಾಡಿ ನೋಡ್ತಾ ಇರ್ತಾಳೆ. ಶಾಂತಿ ಇದೇ ರೀ ಅವ್ನು ಮೆಸೇಜ್ ಕಳಿಸಿರೋದು ಅಂತ ರಂಗನಾಥ್ ಅವ್ರ ಹತ್ರ ತೋರಿಸ್ತಾಳೆ. ಸೂರ್ಯ ಮೀನಾ ಕಡ ನೋಡ್ತಾರೆ. ಇದು ಇಲ್ಲೇ ಪಕ್ಕದಲ್ಲಿದೆ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ತುಂಬ ದೂರ ಏನಿಲ್ಲ, ನಾನು ಕೂಡ ಈ ಹೋಟೆಲ್ಗೆ ಹೋಗಿ ಹೂ ಎಲ್ಲ ಕೊಟ್ಟಿದ್ದೀನಿ ಅಂತಾಳೆ. ಆಗ ಶಾಂತಿ ಲೇ ನೀನು ಹೂ ಕಟ್ಟೋ ಕತೆ ಎಲ್ಲನೂ ಇಲ್ಲಿ ಯಾರಾದರೂ ಕೇಳಿದ್ರಾ, ನನ್ನ ಮಗನ ಗತಿ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದೀನಿ. ಅವಳು ಹಾಗಂತಿರೋವಾಗ ಸೂರ್ಯ ಸಕ್ರೆ ಅವಳಿಗೆ ಗೊತ್ತಿರೋದನ್ನ ಅವಳು ಹೇಳಿದ್ಲು, ಅದ್ರಲ್ಲೇನಿದೆ, ನೀನು ದೊಡ್ಡ ಮಗ ಲೂಟ್ ಥರ ಆಡ್ತಾನಲ್ಲ ಅದೆಲ್ಲ ಗೊತ್ತಾಗಲ್ವ ನಿಮಗೆ ಅಂತಾನೆ. ಇರೋ ಅಂತೇಳಿ ರಂಗನಾಥ್ ಅವರು ಏಯ್ ತಗೋ ಮನೋಜ್ಗೆ ಫೋನ್ ಮಾಡು ಅಂತಾರೆ ಶಾಂತಿಗೆ. ಇದು ಕಷ್ಟ ರೀ ಅಂತಾಳೆ ಶಾಂತಿ. ಅವಳು ಗೊತ್ತಿಲ್ದಿರೋ ಹಾಗೆ ನನಗೆ ಫೋನ್ ಮಾಡಿದ್ದಾನೆ, ಈಗ ನಾನೇನಾದ್ರು ಅವನಿಗೆ ಫೋನ್ ಮಾಡಿದ್ರೆ ಅವಳು ಗೊತ್ತಾಗುತ್ತೆ ರೀ, ಅವಳು ಏನಾದ್ರು ಮಾಡಿದ್ರೆ ಏನ್ ಮಾಡೋದು? ಶಾಂತಿ ಹಾಗಂತಿರೋವಾಗ ಮನೋಜ್ಗೆ ಇಷ್ಟ ಇದ್ರೆ ಕರ್ಕೊಂಡ್ ಬಾ ಅಂತ ಹೇಳು ಅಂತಾರೆ. ಏನ್ರಿ ಈ ತರ ಎಲ್ಲ ಮಾತಾಡ್ತಿರಲ್ಲ, ನೀವು ಸುಮ್ನಿರಿ ಅಂತಾಳೆ ಶಾಂತಿ. ಏನಕ್ಕೆ? ಅವನು ನಮ್ಮನ್ ಕೇಳ್ದೆ, ಲಾಯರ್ನ ಕೇಳ್ದೆ ಅಲ್ಲಿಗೆ ನೋಡಕ್ ಹೋದ, ಎಲ್ಲಾನು ಅವ್ನು ಇಷ್ಟ ಬಂದಂಗೆ ಮಾಡ್ತಿದ್ದಾನೆ ಅವನು. ರಂಗನಾಥ್ ಅವರು ಹಾಗಂತಿರುವಾಗ ಅವಳೇನೆ ಡೈವರ್ಸ್ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದು, ಇಲ್ಲಾಂದ್ರೆ ಮನೋಜ್ ಏನಕ್ಕೆ ಹೋಗ್ತಿದ್ದ ಅಂತಾಳೆ. ಅದಕ್ಕೆಲ್ಲ ಏನ್ರಿ ಮಾಡೋದು ಈಗ ಅಂತಂತಿರುವಾಗ ಅವನು ನಿಮ್ಮ ಹತ್ರನಾದ್ರೂ ಹೇಳೋಗ್ಬೇಕಿತ್ತಲ್ವಾ ಸಕ್ರೆ, ನನ್ ಪ್ರೀತಿ ಮಗ ನನ್ ಗೊತ್ತಿಲ್ದಿರೋ ಹಾಗೆ ಏನು ಮಾಡಲ್ಲ ಅಂತ ಕೋಚ್ಕೋತಿರ್ತಿರಲ್ಲ ಅಂತಾನೆ. ಲೇ ಈಗ ಅದನ್ನೆಲ್ಲ ಮಾತಾಡೋ ಸಮಯನೇನೋ, ಮನೋಜನ ಹೇಗಾದ್ರೂ ಮಾಡಿ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ಬೇಕು ಅಂತಾಳೆ. ರೋಹಿಣಿ ಯಾಕೆ ಈ ತರ ಮಾಡಿದ್ಲು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅವಳು ಈ ತರ ಮಾಡೋಳೆ ಅಲ್ವೇನಪ್ಪ, ಅವಳು ಡೈವರ್ಸ್ ಕೊಡಬಾರ್ದು ಅಂತ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಿದ್ದಾಳೆ. ಇವನ್ ಯಾಕೆ ಕೇಳ್ದೆ ಆ ಪೌಡರ್ ಹತ್ರಕ್ಕೆ ಹೋದ, ಈಗ ನೋಡು ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ಶಾಂತಿ ಗೋಳಾಡ್ತಾ ಅಯ್ಯೋ ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ ಅಂತಾಳೆ. ನನ್ ಮಗನ ಆ ಪಾರ್ಲರ್ನವಳು ಏನ್ ಮಾಡ್ತಾಳೋ ಏನೋ ಅಂತಿರೋವಾಗ ರಂಗನಾಥ್ ಅವರು ಮೊದ್ಲು ನೀನು ಅಳೋದನ್ನ ನಿಲ್ಸು, ಏನ್ ಮಾಡೋದು ಅಂತ ನೋಡೋಣ ಅಂತಾರೆ. ಈ ಕಡೆ ರೋಹಿಣಿ ಮನೋಜ್ ಅನ್ಕೊಂಡು ಬಾತ್ರೂಮ್ಗೆ ಬರ್ತಾಳೆ. ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಟ್ಯಾ? ಅವಳು ಹಾಗಂತಿರೋವಾಗ ಇಲ್ಲ ಅದ್ ಬಂದು ಅಂತ ಹೇಳಕ್ ಬರ್ತಾನೆ ಮನೋಜ. ಬನ್ನಿ ಮನೋಜ್ ಬನ್ನಿ ಹೊರಗಡೆ ಅಂತಾಳೆ. ಬನ್ನಿ ಮನೋಜ್, ನೀವೇ ತಾನೇ ಏನೇ ಆದ್ರೂ ನಿಮ್ಮ ಅಮ್ಮನ ಜೊತೆ ಹೇಳೋದು, ಹೇಗಿದ್ರು ನೀವು ನಿಮ್ಮ ಅಮ್ಮನ ಮಗನೇ ತಾನೇ, ನಿಮ್ಮ ಅಮ್ಮನ ಇಲ್ಲಿಗೆ ಬರಕ್ ಹೇಳಿದ್ರ ಅಂತಾಳೆ. ಮನೋಜ ಇಲ್ಲ ಅಂತ ಹೇಳ್ತಿರೋವಾಗ ಹೇಳಿರ್ತೀರ ಬಿಡಿ, ಅವ್ರು ಹೇಗಿದ್ರು ಬರ್ತಾರೆ, ಬಾಗಿಲನ್ನ ತಡ್ತಾರೆ, ಆಗ ನಡೆದಿದ್ ಮರುಕ್ಷಣನೇ ನಾನು ನೇಣಾಕೋತೀನಿ ಅಂತಾಳೆ. ಆಗ ನೀವು ನಿಮ್ಮಮ್ಮ ಇಬ್ರು ಕೂಡ ಜೈಲಿಗೆ ಹೋಗ್ತೀರಾ ಅಂತಾಳೆ. ಆಗ ಮನೋಜ ಇಲ್ಲ ನಾನು ಬರಕ್ ಹೇಳಲಿಲ್ಲ ಅಂತಾನೆ. ಖಂಡಿತ ನೀವು ಬರಕ್ ಹೇಳಿರ್ತೀರ ಮನೋಜ್, ಹಾಗೇನಾದ್ರೂ ನಿಮ್ಮಮ್ಮ ಇಲ್ಲಿಗೆ ಬಂದ್ರೆ ಖಂಡಿತ ನನ್ನ ಪ್ರಾಣ ಹೋಗುತ್ತೆ, ಆಮೇಲೆ ಏನ್ ನಡೆಯುತ್ತೆ ಅಂತ ನೀವೇ ನೋಡ್ಕೊಳ್ಳೋರಂತೆ ಅಂತಾಳೆ. ಈ ಕಡೆ ಮನೆಯಲ್ಲಿ ರಂಗನಾಥ್ ಅವರು ಸೂರ್ಯ ಈ ಸಮಸ್ಯೆನ ಹೀಗೆ ಬಿಟ್ಬಿಟ್ರೆ ಎಲ್ಲ ನಮ್ ಕೈ ಬಿಟ್ಟು ಹೋಗುತ್ತೆ, ಮನೋಜ ಹೋಗಿ ಸಿಕ್ಕಾಕೊಂಡ್ ಬಿಟ್ಟಿದ್ದಾನಲ್ಲ ಅಂತಿರುವಾಗ ಅಪ್ಪ ಅವನ್ಗೆ ಡಿಗ್ರಿ ಓದಿಸಿದಿರಲ್ಲಪ್ಪ, ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ಅವನ್ಗೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ಶಾಂತಿ ಅನ್ಕೊಂಡ್ ಬರ್ತಾಳೆ. ಶಾಂತಿ ಅವನನ್ನ ನೀನ್ ಎದುರಿಸಕ್ ಹೋಗ್ಬೇಡ, ನಿಜಾನೇ ತಾನೇ ಅವ್ನು ಹೇಳ್ತಿರೋದು, ನಡ್ದಿರೋದೇ ಅಲ್ವಾ, ಅವಳು ಕರದ್ಲಂತ ಇವ್ನು ಓದ್ನಂತೆ ಅಂದ್ಮೇಲೆ ಅವ್ನಿಗೆ ಬುದ್ಧಿ ಇಲ್ಲ ಅಂತ ತಾನೇ ಅನ್ಕೋಬೇಕು ಅಂತಾರೆ. ಸರಿ ಓದೋದ ನಮ್ ಜೊತೆ ಏನಾದ್ರು ಹೇಳೋಗಿದ್ದಾನ, ಸರಿ ಅವ್ನು ಹಾಗೇನೆ ಅಂತ ನೀನ್ ಅನ್ಕೋತಿದ್ಯಾ, ಅವನೇನ್ ಚಿಕ್ಕ ಮಗುನ ಅಂತ ಬೈಕೊಂಡ್ ಬರ್ತಾರೆ. ಪ್ರಿಯಾ ಮನೋಜನ ಹೇಗಾದ್ರು ಅಲ್ಲಿಂದ ಕರ್ಕೊಂಡ್ ಬರ್ಬೇಕಣೋ. ಅನ್ನತ್ತವ್ರು ಹಾಗಂತಿರುವಾಗ ಅಲ್ಲಿಗೆ ಹೋಗೋದ್ ಸಮಸ್ಯೆ ಅಲ್ಲಪ್ಪ, ನಾನು ಅಲ್ಲಿಗೆ ಹೋದ್ರೆ ಪಾರ್ಲರಮ್ಮ ಬಾಗ್ಲು ತೆಗಿಬೇಕಲ್ಲ, ನಾನು ಅಲ್ಲಿಗೆ ಹೋದ್ರೆ ಅವಳು ಏನ್ ಮಾಡ್ತಾಳೋ ಏನೋ. ಸೂರ್ಯ ಹಾಗಂತಿರುವಾಗ ಹೇಗಾದ್ರೂ ಮಾಡಿ ಮನೋಜನ ಕಾಪಾಡ್ಕೊಂಡ್ ಬರ್ಬೇಕಣೋ, ತುಂಬಾ ಹೊತ್ತು ಅವನನ್ನ ಅಲ್ಲಿ ಬಿಡೋದ್ರಿಂದ ಅದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ರಂಗನಾಥ್ ಅವರು ಹಾಗಂತಿರುವಾಗ ಸರಿನಪ್ಪ ನಾನು ಹೋಗಿದ್ ಬರ್ತೀನಿ ಅಂತ ಸೂರ್ಯ ಹೊಡ್ತಿರೋವಾಗ ನಾನು ಬರ್ತೀನಿ ಅಂತಾಳ ಮೀನಾ. ನೀನ್ ಎಲ್ಲಿಗೆ ಬರ್ತೀಯಾ ಅಂತ ಸೂರ್ಯ ಕೇಳ್ತಾನೆ. ಬೇಡ ಅಂತಿರೋವಾಗ ಇಲ್ಲರಿ ನನ್ಗೆ ರೋಹಿಣಿ ಬಗ್ಗೆ ಚೆನ್ನಾಗ್ ಗೊತ್ತು, ನೀವೊಬ್ರೆ ಏನಾದ್ರು ಹೋದ್ರೆ ಅವಳು ಏನಾದ್ರು ಸಮಸ್ಯೆ ಮಾಡೇ ಮಾಡ್ತಾಳೆ, ನಾನೇ ನಿಮ್ ಜೊತೆ ಬರ್ತೀನಿ ಅಂತಾಳೆ ಮೀನಾ. ಅದು ಕರೆಕ್ಟೇ ಮೀನಾ, ಆ ಪೌಡರ್ನ ನಂಬಕ್ಕೆ ಆಗಲ್ಲ, ಏನಾದ್ರು ಪ್ಲಾನ್ ಮಾಡಿರ್ತಾಳೆ, ನೀನು ಬಾ ಅದು ಕರೆಕ್ಟೇ ಅಂತಾನೆ. ಆಗ ಮನೋಜ ಫೋನ್ ಮಾಡ್ತಾನೆ. ಮನೋಜ ಫೋನ್ ಮಾಡ್ತಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ. ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಫೋನ್ ತೆಗಿತಾಳೆ. ಹಲೋ ಅಂತಿರೋವಾಗ
ಅಮ್ಮ ಅಮ್ಮ ನೀನ್ ಮಾತ್ರ ಈ ಹೋಟೆಲ್ಗೆ ಬರ್ಬೇಡಮ್ಮ ಅಂತಾನೆ ಮನೋಜ. ಲೇ ಏನೋ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನೀನ್ ಬಂದ್ರೆ ಖಂಡಿತ ಅವಳು ನೇತಾಕೋತಾಳಮ್ಮ ಅಂತಾನೆ. ಅಯ್ಯಯ್ಯೋ ಅಂತ ಶಾಂತಿ ಹೇಳ್ತಿರೋವಾಗ ಪ್ಲೀಸ್ ಅಮ್ಮ ಬರ್ಬೇಡಮ್ಮ ಅಂತಾನೆ. ಶಾಂತಿ ಮುಂದೆ ಮಾತಾಡುವಷ್ಟಳೆ ಮನೋಜ ಫೋನ್ ಕಟ್ ಮಾಡ್ತಾನೆ. ರೋಹಿಣಿ ನಗ್ತಾ ಇರ್ತಾಳೆ. ಈ ಕಡೆ ರಂಗನಾಥ್ ಅವರು ಏನ್ ಹೇಳ್ದ ಶಾಂತಿ ಅಂತಾರೆ. ನಾನ್ ಅಲ್ಲಿಗೆ ಹೋದ್ರೆ ಅವಳು ನೇಣ್ ಹಾಕೊಂಡ್ ಬಿಡ್ತಾಳಂತೆ, ನನ್ನನ್ನ ಬರ್ಬೇಡ ಅಂತ ಹೇಳ್ದ ಅಂತಾಳೆ. ಅವ್ನ್ ಫೋನ್ ಮಾಡಿರೋದು ಅವಳಿಗೆ ಚೆನ್ನಾಗ್ ಗೊತ್ತಾಗಿದೆ, ಅದಕ್ಕೆ ಈ ತರ ಎದುರಿಸಿದಾಳೆ ಅವಳು ಅಂತಾರೆ. ಆಗ ಸೂರ್ಯ ಅದ್ ಮಾತ್ರ ಅಲ್ಲಪ್ಪ, ಅವಳು ಸುಮ್ನೆ ಹಾಗೆ ಆಡ್ತಿರೋದು, ಅವಳು ಹೋಗಳಾಗಿದ್ರೆ ಈ ತರ ಸಮಸ್ಯೆನೇ ಇರ್ತಿರ್ಲಿಲ್ಲ, ನಾವು ಹೋಗಿ ಬರ್ತೀವಿ ಬಿಡಿ ಅಂತಾನೆ. ಮನೋಜ ಫ್ಯಾನ್ಗೆ ಹಾಕಿರೋ ಸೀರೆನ ನೋಡ್ತಾ ಇರ್ತಾನೆ. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಿರೋವಾಗ ಮನೋಜ್ ಇನ್ನು ಎಷ್ಟೊತ್ತು, ಇಲ್ಲಿ 2 ಪೇಪರ್ ಇದೆ, ಇಲ್ಲ ನೀವ್ ಸೈನ್ ಮಾಡ್ಬೇಕು ಇಲ್ಲ ನಾನ್ ಸೈನ್ ಮಾಡ್ಬೇಕು ಅಂತಾಳೆ. ನಾನ್ ಸೈನ್ ಮಾಡಿದ್ರೆ ನಾನು ನಿಮ್ ಜೀವನದಿಂದ ದೂರ ಹೋಗ್ತೀನಿ, ಇಲ್ಲಿ ನನ್ ಜೀವನೇ ಹೋಗುತ್ತೆ, ಇದನ್ನ ಬಿಟ್ಟು ನೀವೇನಾದ್ರೂ ಸೈನ್ ಮಾಡಿದ್ರೆ ನಾವಿಬ್ರು ಜೊತೆಗೇನೆ ಕಡೆವರೆಗೂ ಜೀವನ ಮಾಡ್ಬೋದು ಅಂತಾಳೆ. ನಿರ್ಧಾರ ನಿಮ್ ಕೈಲೇ ಇದೆ ಅಂತಿರೋವಾಗ ಮೊದ್ಲು ಮೇಲ್ ಕಟ್ಟಿದಿಲ್ಲ ಸೀರೆ ಅದನ್ನ ತೆಗಿ ಅಂತಾನೆ. ಅದೆಲ್ಲ ನೀವು ಸೈನ್ ಮಾಡಿದ್ಮೇಲೆ ಇರೋದು ಅಂತಾಳೆ ರೋಹಿಣಿ. ಯಾಕೆ ಹೀಗೆ ನನ್ನನ್ನು ಟಾರ್ಚರ್ ಮಾಡ್ತಿದ್ಯಾ, 2 ವರ್ಷ ನನ್ನನ್ನ ಏಮಾರಿಸಿ ನನ್ ಜೊತೆನೆ ಸಂಸಾರ ಮಾಡ್ದಿಯಲ್ಲ, ಈಗಲೂ ಕೂಡ ನನ್ನನ್ನ ಏಮಾರಿಸಿ ಜೀವನ ಮಾಡ್ಬೇಕು ಅನ್ಕೊಂಡಿದ್ಯಾ, ನನ್ ಬಗ್ಗೆ ನಿನ್ಗೇನೆ ಗೊತ್ತು ಹಾಗಂತ ಮನೋಜ ಹೇಳ್ತಿರೋವಾಗ ರೋಹಿಣಿ, ಮನೋಜ್ ನಾನ್ ಸುಳ್ಳು ಹೇಳಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅದನ್ನೆಲ್ಲ ನಿಮ್ ಜೊತೆ ಜೀವನ ಮಾಡೋಕ್ಕೋಸ್ಕರ ಸುಳ್ಳು ಹೇಳಿರೋದು, ನಿಮ್ಮನ್ನ ಅಷ್ಟು ಲವ್ ಮಾಡ್ತೀನಿ ಮನೋಜ್ ಅಂತಿರೋವಾಗ ನೀನ್ ಮಾತ್ರ ಲವ್ ಮಾಡ್ಬಿಟ್ರೆ ಸಾಕಾ, ನನಗ್ ನಿನ್ ಮೇಲೆ ಯಾವ ಲವ್ ಇಲ್ಲ ಅಂತಾನೆ. ನಿಮ್ಗೂ ಕೂಡ ನನ್ ಮೇಲೆ ಲವ್ ಇದೆ ಮನೋಜ್, ನನ್ಗದು ಗೊತ್ತಾಗ್ತಿದೆ, ನಿಮ್ ಕೋಪ ಒಂದ್ ಕಣ್ಣನ್ನ ಮುಚ್ಚಿದೆ, ನಿಮ್ಮಮ್ಮ ನಿಮ್ ಇನ್ನೊಂದ್ ಕಣ್ಣನ್ನ ಮುಚ್ಚಿದ್ದಾರೆ, ನಾವಿಬ್ರು ಜೊತೆ ಸೇರಿ ಜೀವನ ಮಾಡಿದ್ರೆ ನನ್ ಮೇಲಿರೋ ಎಲ್ಲಾ ಕೋಪನೂ ಹೋಗುತ್ತೆ ನಿಮ್ಗೆ, ನೀವ್ ಇಲ್ದೆ ನನ್ಗೆ ಲೈಫೇ ಇಲ್ಲ ಮನೋಜ್ ಅಂತಾಳೆ. ಅವಳು ಹಾಗಂತಿರುವಾಗ ಮನೋಜ ಅಚ್ಚೆ ಅಂತಾನೆ. ಇಲ್ಲಿ ಕೇಳಿ ಮನೋಜ್, ನಿಮ್ಮಮ್ಮ ಹೇಳೋದನ್ನ ಕೇಳ್ಕೊಂಡಿದ್ರೆ ಯಾವ್ದು ಸರಿ ಹೋಗಲ್ಲ, ಅತ್ತೆ ಇರೋದು ನಿಮ್ ಜೊತೆ ಸ್ವಲ್ಪ ದಿನ ಮಾತ್ರ, ಆದ್ರೆ ಲೈಫ್ ಲಾಂಗ್ ನಿಮ್ ಜೊತೆ ಇರೋದು ನಾನ್ ಮಾತ್ರನೇ, ಮೊದ್ಲು ಸೈನ್ ಮಾಡಿ ನನ್ಗೆ ಟೈಮ್ ಆಗ್ತಿದೆ ಅಂತಾಳೆ. ಮನೋಜ 2 ಪೇಪರ್ನು ಹಿಡ್ಕೊಂಡು ನೋಡ್ತಾ ಹೇಗ್ ಸೈನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ, ಅಯ್ಯೋ ಅಂತೇಳಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನೆ. ಮನೋಜ್ ಅಂತ ರೋಹಿಣಿ ಕೂಗ್ತಿರುವಾಗ್ಲೇ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ರೋಹಿಣಿ ಶಾಕ್ ಆಗ್ತಾಳೆ. ಮನೋಜ್ ಪೇಪರ್ಗಳನ್ನ ಎಸಿತಾನೆ. ನಿಮ್ಮ ಅಮ್ಮನೇ ಬಂದಿರ್ಬೇಕು, ನಾನು ಹೇಳೋದನ್ನ ಮೀರಿ ನೀವು ಅವ್ರನ್ನ ಕರ್ಸ್ಬಿಟ್ರಿ ಅಲ್ಲ, ನಾನು ಹೇಳೋದನ್ನ ನೀವು ಯಾವ್ದು ನಂಬಲ್ಲ ಅಲ್ವಾ, ನಾನು ಸತ್ರು ಪರವಾಗಿಲ್ಲ ಅಂತೇಳಿ ಅಮ್ಮ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ, ನಿಮ್ಗೆ ಅದೇ ಬೇಕು ಅನ್ನೋದಿದ್ರೆ ನಾನು ಅದನ್ನೇ ಮಾಡ್ತೀನಿ ಹಾಗನ್ಕೊಂಡು ರೋಹಿಣಿ ನೇತಾಕೊಳಕ್ ಹೋಗ್ತಾ ಇರ್ತಾಳೆ. ಅವಳು ಮಂಚ ಹತ್ತಿರೋವಾಗ ಇರು ಅಂತ ಮನೋಜ್ ಅವಳು ಕೈನ ಹಿಡ್ಕೊಂಡು ಎಳಿತಾ ಇರ್ತಾನೆ. ನಾನು ಹೇಳೋದನ್ನ ಕೇಳು ಅಂತ ಮನೋಜ್ ಹೇಳ್ತಿರೋವಾಗ ಮನೋಜ್ ಬಿಡಿ ನನ್ನ ಅಂತಾಳೆ. ಸತ್ ಮೇಲೆ ನೀವು ಸಂತೋಷವಾಗಿರಿ ಮನೋಜ್, ಬಿಡಿ ನನ್ನನ್ನ ಅಂತ ರೋಹಿಣಿ ನೇತಾಕೊಳಕ್ ಹೋಗ್ತಿರುವಾಗ ರೋಹಿಣಿ ನಾನು ಹೇಳೋದನ್ನ ಕೇಳು ಅಂತ ಮನೋಜ್ ಹೇಳ್ತಾ ಇರ್ತಾನೆ. ನನ್ನಿಂದ ತಪ್ಪಾಗಿದೆ ಅಂತಿರುವಾಗ ನಿಮ್ಮಮ್ಮ ನಾನು ಅಷ್ಟೇ ಹೇಳಿದ್ರು ಬಂದ್ಬಿಟ್ಟಿದ್ದಾರೆ ಅಲ್ವಾ, ಹೋಗಿ ನೋಡಿ ನಿಮ್ಗೆ ಬೇರೆ ಮದ್ವೆನೇ ಮಾಡ್ತಾರೆ, ಬಿಡಿ ನನ್ನನ್ನ ಅಂತ ಮನೋಜನ್ನ ತಳ್ಳಿ ರೋಹಿಣಿ ನೇಣಾಕೊಳಕ್ಕೆ ಬಟ್ಟೆ ಇಟ್ಕೋತಾಳೆ. ರೋಹಿಣಿ ಬೇಡ ಬೇಡ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆಗ ಕ್ರಿಶ್ ಸೌಂಡ್ ಕೇಳಿಸುತ್ತೆ. ಅಮ್ಮ ಅಂತ ಜೋರ ಕೂಗ್ತಾನೆ ಕ್ರಿಶ್. ಏನಿದು ಕ್ರಿಶ್ ಸೌಂಡ್ ಕೇಳಿಸ್ತಿದೆಯಲ್ಲ ಅಂತ ಮನೋಜ್ ಅನ್ಕೋತಾನೆ. ಮತ್ತೆ ಕ್ರಿಶ್ ಅಮ್ಮ ಅಮ್ಮ ಅಂತ ಕೂಗ್ತಾನೆ. ಕ್ರಿಶ್ ಏನಕ್ಕೆ ಇಲ್ಲಿಗೆ ಬಂದ ಅಂತ ರೋಹಿಣಿ ಅನ್ಕೋತಿರ್ತಾಳೆ. ಅಮ್ಮ ಬಾಗ್ಲು ತೆಗಿಯಮ್ಮ, ಕ್ರಿಶ್ ಬಂದಿದ್ದೀನಮ್ಮ ಅಂತಾನೆ. ಆಗ ಮನೋಜ, ಏನ್ ರೋಹಿಣಿ ಈಗ ನಿನ್ ಕೈಲಿ ತಪ್ಪಿಸ್ಕೊಳಕ್ ಆಗಲ್ಲ ಅಲ್ವಾ, ನಾನಂತೂ ಸೈನ್ ಮಾಡ್ಕೊಡಲ್ಲ, ನನ್ಗೆ ಎಂತ ಪ್ರಾಬ್ಲಮು ಇಲ್ಲ, ನೀನು ನಿನ್ಗೆ ಇಷ್ಟ ಬಂದಾಗ ಮಾಡ್ಕೊ ಅಂತಾನೆ. ಈಗ ನಿನ್ ಮಗ ಬಂದಿದ್ದಾನಲ್ಲ ಹೋಗ್ ನೋಡು ಅಂತಾನೆ. ಈ ಕಡೆ ಕ್ರಿಶ್ ಅಮ್ಮ ಬಾಗ್ಲು ತೆಗಿಯಮ್ಮ, ಅಮ್ಮ ಅಂತ ಕೂಗ್ತಾನೆ ಇರ್ತಾನೆ. ರೋಹಿಣಿ ಬಾಗ್ಲು ತೆಗೆದು ನೋಡ್ತಾಳೆ. ಕ್ರಿಶ್ ಅಲ್ಲೇ ನಿಂತಿರ್ತಾನೆ. ಅಮ್ಮ ಅಂತಾನೆ ಕ್ರಿಶ್. ನೀನ್ ಹೇಗೋ ಇಲ್ಲಿಗೆ ಬಂದೆ ಅಂತಾಳೆ. ಆಗಲಿಗೆ ಸೂರ್ಯ ಮೀನಾ ಬರ್ತಾರೆ. ರೋಹಿಣಿ ಅವ್ರನ್ನ ನೋಡಿ ಶಾಕ್ ಆಗ್ತಾಳೆ. ನೀನ್ ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ವಾ ಅಂತಾಳೆ ಮೀನಾ. ಆಗ ಮನೋಜ, ಒಳ್ಳೆ ಕೆಲಸ ಮಾಡ್ದೆ ಕಣೋ, ಒಳ್ಳೆ ಟೈಮ್ ಬಂದಿದ್ಯಾ ಅಂತಾನೆ. ಲೇ ಹೋಗೋ ಲೂಜು, ನೀನ್ ಯಾವಾಗ್ಲೂ ತಗೊಳಕೊಳ್ಳೋದೇನ ನಿನ್ ಕೆಲ್ಸ, ಏನಕ್ಕೋ ನಮ್ಗೆ ಹೇಳ್ದೇನೆ ಇಲ್ಲಿಗೆ ಬಂದೆ ಅಂತಾನೆ. ಅವಳು ಸೈನ್ ಮಾಡ್ಕೊಡ್ತೀನಿ ಅಂದ್ಲು ಕಣೋ, ಅದಕ್ಕೆ ಬಂದೆ ಅಂತಾನೆ ಮನೋಜ. ಲೇ ಏನೋ ನೀನು, ಅಯ್ಯಮ್ಮ 2 ವರ್ಷ ಸುಳ್ಳು ಹೇಳಿ ನಿನ್ನನ್ನ ಏಮಾರಿಸಿ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದಿದ್ದಾಳೆ, ಈಗಲೂ ಕೂಡ ಅವಳು ಹೇಳಿದ್ದನ್ನೇ ನಿಜ ಅಂತ ಬಂದಿದ್ಯಲ್ಲ, ಹಿಂಗೆಲ್ಲ ಏನೋ ಹೇಳಕ್ಕಾಗುತ್ತೆ. ಸೂರ್ಯ ಹಾಗಂತಿರೋವಾಗ, ಒಳ್ಳೆ ಕೆಲಸ ಮಾಡ್ದೆ ಕಣೋ, ನೀನ್ ಬರ್ಲಿಲ್ಲ ಅಂದಿದ್ರೆ ಅವಳು ನೇಣಾಕೊಂಡ್ ಬಿಡ್ತಿದ್ಲು ಅಂತಾನೆ. ಲೇ ಹೋಗೋ ನೀನು, ಈ ಅಮ್ಮನ್ ಪ್ಲಾನೇ ಬೇರೆ, ಒಳ್ಳೆ AC ಇರೋ ರೂಮ್ ಇದು, ಇಲ್ಲಿ ಆರಾಮಾಗಿ ಮಲ್ಕೋಬಹುದು ಅಂತ ಈ ಅಮ್ಮನ್ ಪ್ಲಾನು, ಅದನ್ನೆಲ್ಲ ಬಿಟ್ಟು ಈ ಅಮ್ಮ ನೇಣಾಕೊಂಡ್ ಬಿಡ್ತಾಳ, ಸುಮ್ನೆ ಕತೆ ಹೊಡೆದಿದ್ದಾಳ ಕಣ ನಿನ್ನ ಹತ್ರ, ಮಗನ್ ಬಿಟ್ಬಿಟ್ಟು ಹೇಗೋ ಸಾಯ್ತಾಳೆ ಅವಳು, ಇದನ್ನೆಲ್ಲ ನೀನ್ ನಂಬ್ಕೊಂಡ್ ಬಂದಿದ್ಯಲ್ಲ ಅಂತಾನೆ ಸೂರ್ಯ. ಹೌದಲ್ವಾ ಅಂತಾನೆ ಮನೋಜ. ಇಲ್ಲಿ ನೋಡು ಮನೋಜ, ಒಳ್ಳೆ ಕೆಟ್ಟೋಳು, ಅಮ್ಮ ಅನ್ಸ್ಕೊಂಡ್ಮೇಲೆ ತನ್ನ ಮಗನ್ನ ಬಿಟ್ಟು ಸಾಯಕ್ ಹೋಗಲ್ಲ, ಈ ಅಮ್ಮನಂತವ್ರೆಲ್ಲ ಬೇರೆಯವ್ರನ್ನ ಸಾಯಿಸೋರು ಕಣೋ, ನೀನ ಈ ರೀತಿ ಭಯ ಪಟ್ಕೊಂಡು ಫೋನ್ ಮಾಡೋದ್ರ ಬದಲು ನೀನ್ ಏನಾಕೋನ ನೋಡ್ಕೋತೀನಿ ಅಂತ ಹೇಳಿದ್ರೆ ಸಾಕಾಗಿತ್ತು. ಈ ಪಾರ್ಲರಮ್ಮ ಇಷ್ಟೊತ್ತಾಗ್ಲೇ ಭಯ ಪಟ್ಕೊಂಡು ನಡ್ಗೋಗಿರೋಳು, ಹಿಂಗೆ ಆದ್ರೆ ಹೆಂಗೋ ಅಂತಾನೆ. ಆಗ ಮೀನಾ, ನಿನ್ ಮುಂದೆ ಇರೋರ್ನ ಏಮಾರ್ಸೋದ್ನ ನೀನ್ ಇನ್ನೂ ಬಿಟ್ಟಿಲ್ಲ ಅಲ್ವಾ, ಅವ್ರನ್ನ ಎದುರಿಸಿ ಸೈನ್ ಮಾಡಿಸ್ಕೊಳ್ತಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ, ಅಸಹ್ಯ ಆಗಲ್ವೇ ನಿನ್ಗೆ, ಈಗಾಗ್ಲೇ ಸಾಯ್ತೀನಿ ಅಂತ ನನ್ನನ್ನ ಏಮಾರ್ಸಿದ್ಯಾ ನೀನು, ಆ ಸಮಯದಲ್ಲಿ ನಾನು ಕೂಡ ನಿನ್ ಮಾತು ಕೇಳಿ ಏಮಾರ್ಬಿಟ್ಟೆ, ಇನ್ನು ಕೂಡ ನೀನ್ ಈ ಹುಚ್ಚುತನ ಬಿಟ್ಟಿಲ್ಲ ಅಲ್ವಾ. ಅವಳು ಹಾಗಂತಿರುವಾಗ ಸೂರ್ಯ, ಅದೆಲ್ಲ ರಕ್ತದಲ್ಲೇ ಬಂದ್ಬಿಟ್ಟಿದೆ ಮೀನಾ,
ಸುಳ್ಳು ಹೇಳ್ಕೊಂಡೇ ಅಲ್ವಾ ಈ ಅಮ್ಮ ಜೀವನನ ಶುರು ಮಾಡಿದ್ದು, ಜೈಲಿಗೆ ಹೋಗುತ್ತೆ ಅಂತಾನೆ. ಈ ಕೇಸ್ನ ಸುಳ್ಳು ಹೇಳಿ ಏಮರ್ಸಿ ಗೆಲ್ತೀನಿ ಅಂತ ಕನ್ಸಲ್ಲೂ ಕೂಡ ಅನ್ಕೋಬೇಡ. ಅವ್ರು ನೀನಂದ್ರೆ ಇಷ್ಟ ಇಲ್ಲ, ನಿನ್ ಜೊತೆ ಬಾಳಾಟ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದಾರಲ್ಲ, ಇಷ್ಟ ಇಲ್ದೇ ಇರೋ ಅವ್ರನ್ನ ಎದುರಿಸಿ ಬೆದರಿಸಿ ಜೀವನ ಮಾಡ್ತೀನಿ ಅಂತ ಹೇಳ್ತಿದೀಯಲ್ಲ, ಅದ್ರಲ್ಲಿ ಏನೇ ನಿನ್ಗೆ ಸಂತೋಷ ಸಿಗುವಂತದ್ದು ಹಾಗಂತ ಮೀನಾ ಹೇಳ್ತಿರೋವಾಗ ಸೂರ್ಯ, ಏನ್ ಪಾರ್ಲರಮ್ಮ ನೀನ್ ಮಾಡಿರೋ ಪ್ಲಾನ್ ಎಲ್ಲ ಗಾಳಿಲಿ ತೂರ್ಕೊಟ್ಟೋಯ್ತು ಅಂತ ಯೋಚನೆ ಮಾಡ್ತಿದೀಯಾ? ನಿನ್ಗೆ ಕ್ರಿಮಿನಲ್ ಬುದ್ಧಿನೇ ಇರ್ಬೋದು, ಆದ್ರೆ ನನ್ಗೆ ನ್ಯಾಯವಾಗಿ ಇದನ್ನೆಲ್ಲ ಹೇಗ್ ಡೀಲ್ ಮಾಡ್ಬೇಕು ಅನ್ನೋ ಬುದ್ಧಿ ಇದೆ. ನಾವು ಇದ್ರಲ್ಲಿ ಗೆದ್ದಿದ್ದು. ಈ ನಿನ್ ಪ್ಲಾನ್ ಇದೆಯಲ್ಲ, ಇದೆಲ್ಲ ತುಂಬಾ ಹಳೇದಾಯ್ತು. ಯಾವ್ದಾದ್ರು ಹೊಸ ಪ್ಲಾನ್ ನ ಹುಡುಕಿ ಟ್ರೈ ಮಾಡು. ಏನೋ ನೀನು ತಳ್ತಳಿ ಯಾರಾದ್ರೂ ನೇಣಾಕೊಂಡ್ ಸಾಯಕ್ಕಾಗುತ್ತಾ? ಅದನ್ನು ಯೋಚನೆ ಮಾಡಕ್ಕಾಗ್ಲಿಲ್ವಾ ನಿನ್ಗೆ? ಏನೇ ನೀನು ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಮನೋಜ್ ಹೋಗ್ತಾ ಒಂದ್ ಪೇಪರ್ ಇಟ್ಕೊಂಡು ಹೋಗ್ತಾನೆ. ಹೋಗ್ತಿದ್ವಿ ನಾವು ವಾಪಸ್ ಬಂದು ಕೃಷಿ ಇದನ್ನಲ್ಲ ಅಂತ ಸುಮ್ನೆ ಹೋಗ್ತಿದ್ದೀನಿ. ನೀನ್ ಮಾಡಿರೋ ಕೆಲ್ಸಕ್ಕೆ ಇವತ್ಗೆ 4 ಬಿಡ್ತಿದೆ. ನಿನ್ ಮಗನ ಸರಿಯಾಗಿ ನೋಡ್ಕೊಂಡು ಕರ್ಕೊಂಡು ಹೋಗು ಹಾಗಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.